ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ದಿವಸ ನೋಡಿದ್ದೀವಿ, ಶೌನಕಾದಿ ಋಷಿಗಳು ತಾವು ಸಾವಿರಾರು ದಿನಗಳು ಮಾಡಬೇಕಾದ ಕರ್ಮ ಯಜ್ಞ ಅದನ್ನು ಮಾಡ್ತಾ ಇದ್ದರು. ಸಹಸ್ರ ಸಮಮಾಸತ ಹಾಗೆ ಅಂತ. ನಾವು ಮಾಡಿದ ಕರ್ಮ ಅದು ಫಲದಾಯಕ ಆಗುತ್ತದೆ ಆಗಲ್ಲ ತೀರ್ಮಾನ ಮಾಡೋದು ಹೇಗೆ, ಯಾವುದು ಮಾನದಂಡ ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ನಾನು ಮಾಡಿದ ಕರ್ಮ ಅದು ದೇವರಿಗೆ ಮುಟ್ಟುತ್ತದೋ ಇಲ್ಲವೋ ತೀರ್ಮಾನ ಮಾಡೋದು ಹೇಗೆ, ನಾನು ಮಾಡಿದ್ದು ಸರಿಯಾಗಿ ಇದೆಯೋ ಅಲ್ಲವೋ, ನಾನು ಸರಿಯಾಗಿ ಸಮರ್ಪಣೆ ಮಾಡಿದ್ದೀನೆಯೋ ಇಲ್ಲವೋ, ಇದನ್ನೆಲ್ಲ ನಾವು ತಿಳ್ಕೊಳ್ಳೋದು ಹೇಗೆ ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಉದಾಹರಣೆಗೆ ಒಂದು ಪತ್ರವನ್ನು ಬರೆದು ನಾವು ಸ್ಟ್ಯಾಂಪ್ ಅಂಟಿಸಿರ್ಬೋದು, ಆದರೂ ಕೂಡ ಆ ಟು ಅಡ್ರೆಸ್ ಇದು ನೋಡಿ, ಅದನ್ನು ಸರಿಯಾಗಿ ಬರೆದಿರಬೇಕು. ಅದು ಬರೆದರೇ ಅದು ಯಾರಿಗೆ ತಲುಪಬೇಕೋ ಸೇರಿಗೆ ತಲುಪ್ತದೆ. ಎಲ್ಲ ಕರೆಕ್ಟ್ ಮಾಡಿದ್ದೀವಿ, ಅಡ್ರೆಸ್ ಒಂದು ಬಿಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ, ಸಮರ್ಪಣೆ ಮಾಡಿಲ್ಲ ಅಂತ ಇಟ್ಟುಕೊಳ್ಳಿ, ಏನಾಗುತ್ತದೆ ಅದು? ಆ ಪತ್ರ ಹೋಗ್ತದಾ? ಹೋಗೋದಿಲ್ಲ. ಹೇಗೋ ಅದೇ ಥರ ನಾವು ಮಾಡಿದ ಕರ್ಮ ಸರಿಯಾಗಿ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಹಾಗೆ ಅಂತ ಹೇಳಿದರೆ ಅದು ಸರಿಯಾಗಿ ಮುಟ್ಟುತ್ತದೆ. ನಮಗೆ ಪತ್ರ ಹೋಯ್ತೋ ಬಿಡ್ತೋ, ಅವ್ರು ಫೋನ್ ಮಾಡಿ ಮತ್ತೆ ಹೇಳ್ತಾರೆ ನೀವು ಕಳಿಸಿದ್ದು ಬಂತು ಬಂದಿಲ್ಲ ಅಂತ. ಪೇಜಾವರ ಸ್ವಾಮಿಗಳು ಒಂದು ಮಾತು ಹೇಳೋರು ಈ ವಿಚಾರದಲ್ಲಿ. ಒಬ್ಬ ತಾನು ಊರಿಗೆ ಬರ್ತೀನಿ ಅಂತ ತನ್ನ ಮಗನಿಗೆ ಪತ್ರ ಬರೆದು ಕಳಿಸಿದನಂತೆ. ಕಾಗದ ಬಂದಿದೆ, ಕಮಲನಾಭನ ಕಾಗದ ಬಂದಿದೆ ಅಂತ ಹೇಳ್ತಾರೆ. ಆ ಹಾಡು ಹೇಳುವಾಗ ಸ್ವಾಮಿಗಳು ಈ ಮಾತನ್ನು ಹೇಳೋರು. ಮಗನಿಗೆ ಪತ್ರ ಬಂದು ಸೇರಿತ್ತು. ಅವನೇನು ಮಾಡಿದ, ಓ ನಮ್ಮ ತಂದೆಯಿಂದ ಬಂದಿದೆ ಅಂತ ಹೇಳಿ ಚೆನ್ನಾಗಿ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಅದನ್ನು ಪೀಠದಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದ. ಅವನ ತಂದೆ ಯಾವತ್ತು ಬರಬೇಕೋ ಅವತ್ತು ಬಂದು ಸೇರಿದ. ಯಾಕೋ ಪತ್ರ ಬರೆದು ಕಳಿಸಿದ್ದಲ್ಲೋ, ನನ್ನ ಸ್ಟೇಷನಿಗೆ ಬಂದು ಕರೆದುಕೊಂಡು ಬಾ ಹಾಗೆ ಅಂತ, ಯಾಕೋ ಬಂದಿಲ್ಲ ಅಂತ ಕೇಳ್ತಾನೆ. ಅವನು ಹೇಳಿದ, ಮಗ ಹೇಳಿದ, ಹೌದಪ್ಪ ನೀನು ಕಳಿಸಿದ್ದಿ ಪತ್ರ, ನಾನು ಅದನ್ನು ಓಪನೂ ಮಾಡಿಲ್ಲ, ನೀನು ಕಳಿಸಿದಿ ಅಂತ ಗೌರವದಿಂದ ಅರ್ಶಿನ ಕುಂಕುಮ ಎಲ್ಲ ಹಾಕಿ ನಾನು ಅದನ್ನು ಪೂಜೆ ಮಾಡ್ತಾ ಇದ್ದೇನೆ ಅಂತ ಅವನ ತಂದೆ ಮುಂದೆನೇ ತಂದು ತೋರಿಸಿದ, ನೋಡು ಪೂಜೆ ಮಾಡ್ತಾ ಇದ್ದೀನಿ ಹಾಗೆ ಅಂತ. ಅದರಿಂದ ನಾವು ಕಳಿಸಿದ ಪತ್ರ ಅದು ಹೋಗುತ್ತದೋ, ಅದರ ಪ್ರತಿಸ್ಪರ್ಧೆ ಹೇಗೆ ಆಗ್ತದೆ ಏನು ಗೊತ್ತಾಗಲ್ಲ ನಮಗೆ. ಅದನ್ನು ತಿಳಿಯುವ ಕ್ರಮ ಏನು, ಅದನ್ನು ಭಾಗವತ ನಮಗೆ ಸೂಚನೆ ಮಾಡಿಕೊಡ್ತಾ ಇದೆ. ಅಡುಗೆ ಮಾಡ್ತೀವಿ, ತುಳಸಿ ಪೂಜೆ ಮಾಡ್ತೀವಿ, ಏನೇನೋ ಕೆಲಸ ಮಾಡ್ತೀವಿ, ದೇವರು ಹೇಳಿದ ಕೆಲಸ ಅಂತ ಮಾಡ್ತೀವಿ, ಕೃಷ್ಣಾರ್ಪಣೆ ಹೇಳ್ತೀವಿ. ಅದು ದೇವರಿಗೆ ಮುಟ್ಟಿದೆಯೋ ಇಲ್ಲವೋ ಹಾಗೆ ಅಂತ ತೀರ್ಮಾನ ಮಾಡೋದು ಹೇಗೆ ಹಾಗೆಂದರೆ ಅದಕ್ಕೆ ಭಾಗವತ ವೇದವ್ಯಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಶೌನಕಾದಿಗಳು ಸರಿಯಾಗಿ ಮಾಡಿದ್ದಾರೆ. ಹೇಗೆ ಗೊತ್ತಾಯಿತು ನಿಮಗೆ ಹಾಗೆಂದರೆ ಸೂತಪುರಾಣಿಕರು ಬಂದದ್ದೇ ಸಾಕ್ಷಿ. ಸೂತಪುರಾಣಿಕರು ಬಂದು ಭಾಗವತ ಹೇಳಿದ್ದೇ ಸಾಕ್ಷಿ. ಯಾಕೆ ಕರ್ಮಗಳನ್ನೆಲ್ಲ ಯಾಕೆ ಮಾಡ್ತೀವಿ ನಾವು?
ಕರ್ಮಣ ಜ್ಞಾನ ಮಾತನೋತಿ ಅಂತ ಹೇಳ್ತಾರೆ ನೋಡಿ. ಕರ್ಮ ಮಾಡಿ 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 ನಮಗೆ ಜ್ಞಾನ ಬಂದರೆ, ದೇವರ ಚಿಂತನೆ ಬಂದರೆ, ದೇವರಲ್ಲಿ ಭಕ್ತಿ ಬಂದರೆ, ಆಗ ಕರ್ಮಕ್ಕೆ ದೇವರು ಟಿಕ್ ಆಗ್ತಾನೆ. ನಾವು ತಿಳ್ಕೊಬೋದು, ನಮಗೆ ಜ್ಞಾನ ಭಕ್ತಿ ಜಾಸ್ತಿ ಆಗ್ತಾ ಆಗ್ತಾ ಬಂದರೆ ನಮಗೆ ನಾವು ಮಾಡಿದ ಕರ್ಮ ಸರಿಗಿದೆ ಹಾಗೆ ಅಂತ. ಅದರಿಂದ ಸೂತ ಪುರಾಣಿಕರು ಬಂದರು, ಈಗ ನಾವೆಲ್ಲ ಮಾಡಿದ್ದೀವಿ, ನಾವೇನೋ ಕರ್ಮ ಮಾಡಿದ್ದೀವಿ, ಮಾಡಿದ್ದು ದೇವರಿಗೆ ಮುಟ್ಟಿದೆ ಅಲ್ಲ, ಹೆಂಗೆ ತಿಳಿಯೋದ್ರಿ? ನಮಗೆ ಜ್ಞಾನ ಬರುತ್ತದೋ ಇಲ್ಲವೋ? ಪ್ರತಿ ದಿವಸ ಜ್ಞಾನ ಬೆಳೀತಾ ಹೋಗಬೇಕು, ಪ್ರತಿ ದಿವಸ ಭಕ್ತಿ ಬೆಳೀತಾ ಹೋಗಬೇಕು. ನಿನ್ನೆ ಇದ್ದಷ್ಟೇ ಭಕ್ತಿ ಇವತ್ತು ಇದ್ದರೆ ನಿನ್ನೆ ಸರಿಯಾಗಿ ಕರ್ಮ ಮಾಡಿಲ್ಲ ಅಂತ ಅರ್ಥ. ಅಡ್ಜಸ್ಟ್ ಮಾಡ್ಕೋಬೇಕು. ನಿನ್ನೆ ಇದ್ದಕ್ಕಿಂತ ಇವತ್ತು ಜ್ಞಾನ ಭಕ್ತಿ ಜಾಸ್ತಿ ಆಗಬೇಕು. ಸರಿ, ದಿನಕ್ಕೆ ದಿನ ನಮಗೆ ಮಾನದಂಡ ಮಾಡಲಿಕ್ಕಾಗಲ್ಲ. ವರ್ಷಕ್ಕೆ ಒಮ್ಮೆ ಆದರೂ ನೋಡಿ ಪುಣ್ಯಾತ್ಮರು ಮಾಡಿಸ್ತಾರೆ, ಭಾಗವತ ಕೇಳಿಸ್ತಾರೆ. ಈ ಭಾಗವತ ಕೇಳುವ ನಮಗೂ ನಿಮಗೂ ಬಂದಿದೆ ಹಾಗೆ ಅಂತ ಹೇಳಿದರೆ ನಾವು ಮಾಡಿದ ಕರ್ಮ ಅದು ದೇವರಿಗೆ ಮುಟ್ಟಿದೆ ಅಂತ. ಇಲ್ಲದಿದ್ದರೆ ಇದರಲ್ಲಿ ಪಾಲ್ಗೊಳ್ಳಿಕ್ಕಾಗೋದಿಲ್ಲ. ಎಷ್ಟು ಮಠಗಳಲ್ಲಿ ಭಾಗವತ ಹೇಳ್ತಾರೆ. ಅದರಿಂದ ನಾವು ಮಾಡಿದ ಕರ್ಮ ದೇವರಿಗೆ ಮುಟ್ಟಿದೆ, ಅದರಿಂದಲೇ ಭಾಗವತ ಕೇಳುವ ಒಂದು ಸುಯೋಗವನ್ನು ದೇವರು ನಮಗೆ ಒದಗಿಸಿ ಕೊಡ್ತಾನೆ ಎಂಬ ಒಂದು ಚಿಂತನೆ. ನೋಡಿ ಎಷ್ಟು ಜನ ಇದ್ದಾರೆ ಲೋಕದಲ್ಲಿ, ಎಷ್ಟು ಮನೆಗಳಿದೆ, ಈ ರಸ್ತೆಯಲ್ಲೇ ಎಷ್ಟು ಮನೆ ಇದೆ, ಎಷ್ಟು ಜನ ಬರ್ತಾರೆ ಭಾಗವತ ಕೇಳೋದಕ್ಕೆ ಅಥವಾ ಮಠಗಳಿಗೆ ಹೋಗ್ತಾರೆ. ಯೋಚನೆ ಮಾಡಬೇಕು. ಅದರಿಂದ ಇದು ಭಾಗವತ ತಿಳಿಸಿಕೊಡುವ ಒಂದು ಮುಖ್ಯ ಸಂದೇಶ. ಬರೀ ಕರ್ಮಗಳನ್ನು ಮಾಡ್ತಾ 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 ಹೋಗಬೇಡಿ, ಬ್ರೇಕ್ ಹಾಕಿ ಸ್ವಲ್ಪ. ನಾನು ಮಾಡಿದ್ದು ಸರಿಗಿದೆಯೋ ಇಲ್ಲವೋ, ನಾನು ಕರೆಕ್ಟ್ ಮಾಡ್ತಾ ಇದ್ದೀನೋ ಇಲ್ಲವೋ, ನನಗೆ ಜ್ಞಾನ ಚೆಕ್ ಮಾಡಿಲ್ಲ, ಬಂದಿಲ್ಲ ಅಂದರೆ ಏನು ಮಾಡಬೇಕು? ಕರೆಕ್ಟ್ ಮಾಡಬೇಕು. ನಾನು ಮಾಡಿದ ಕರ್ಮದಲ್ಲಿ ಸರಿಯಾಗಿ ನಾನು ಪೋಸ್ಟ್ ಅಡ್ರೆಸ್ ಸರಿಗೆ ಬರೆದಿದ್ದೀನೋ ಅಲ್ಲವೋ ಚೆಕ್ ಮಾಡ್ತೀವೋ ಅಲ್ಲೋ, ಅದೇ ಥರ ಚೆಕ್ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲದಿದ್ದರೆ ಸುಮ್ಮನೆ ಕರ್ಮ ಮಾಡ್ತಾ ಮಾಡ್ತಾ ಹೋಗಬೇಡಿ, ಅದು ಫಲದಾಯಕ ಆಗೋದಿಲ್ಲ ಅದು. ಅದರಿಂದ ಕರ್ಮಗಳನ್ನು ಮಾಡಿ ಜ್ಞಾನ ಭಕ್ತಿ ಬೆಳೆದ ಮೇಲೆ, ಆಗಿಲ್ಲ ಅಂದರೆ ಸರಿಗೆ ಕರೆಕ್ಟ್ ಮಾಡಬೇಕು. ಕರ್ಮದಲ್ಲಿ ಏನೋ ಲೋಪದೋಷ ಇದೆ ಅಂತ ಚಿಂತನೆ ಮಾಡಿ ಅದನ್ನು ಪರಿಹಾರ ಮಾಡಿ ದೊಡ್ಡವರ ಹತ್ರ ಕೇಳಿ ತಿಳಿದು ಆಮೇಲೆ ಮುಂದಕ್ಕೆ ಹೋಗ್ರಿ ಹಾಗೆ ಅಂತ ಅದು ಭಾಗವತ ನಮಗೆ ತಿಳಿಸಿಕೊಡುವ ಒಂದು ಸಂದೇಶ ಅದು. ಈ ರೀತಿಯಾಗಿ ಆದ ಮೇಲೆ 6 ಪ್ರಶ್ನೆಗಳನ್ನು ನಾವು ನೋಡಿದ್ದೀವಿ. ಅದಕ್ಕೆ ಸೂತಾಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ. ಆರಂಭದಲ್ಲಿ ಪರಮಾತ್ಮನ ಅವತಾರ ಒಂದು ದೊಡ್ಡ ಪಟ್ಟಿ ಭಾಗವತದಲ್ಲಿ ನಾನು ಏನು ಹೇಳಕ್ಕೆ ಹೋಗ್ತೀವಿ ಎಂಬ ಒಂದು ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಸಯೇವ ಪ್ರಥಮಂ ದೇವಃ ಕೌಮಾರಂ ಸರ್ಗಮಾಸ್ಥಿತಃ ಚಚಾರ ದುಶ್ಚರಂ ಬ್ರಹ್ಮಚರ್ಯಂ ಅಖಂಡಿತಂ. ಪರಮಾತ್ಮ ಕುಮಾರ ಸನತ್ಕುಮಾರ ಎನ್ನುವ ರೂಪವನ್ನು ತೆಗೆದುಕೊಳ್ತಾನೆ. ಯಾಕೆ? ಬ್ರಹ್ಮಚರ್ಯ ಅದು ಹೇಗೆ ಮಾಡಿ ತೋರಿಸಬೇಕು ಹಾಗೆ ಎಂಬುದನ್ನು ಜನರಿಗೆ ತೋರಿಸಿಕೊಡಬೇಕು. ಕೃಷ್ಣನ ಅಷ್ಟೋತ್ತರದಲ್ಲಿ ಅನಾದಿ ಬ್ರಹ್ಮಚಾರಿ ಅಂತ ದೇವರಿಗೆ ಒಂದು ಹೆಸರು ಇದೆ ನೋಡಿ. ದೇವರು ಅನಾದಿ ಕಾಲದಿಂದ ಆ ಬ್ರಹ್ಮಚರ್ಯ ಧರ್ಮವನ್ನು ಪರಿಪಾಲನೆ ಮಾಡಿಕೊಂಡಿದ್ದಾನೆ ಅವನು. ಅದನ್ನು ತೋರಿಸಿಕೊಡೋ. ಯಾಕೆ? ಬ್ರಹ್ಮಚರ್ಯ ಅದು ಭಾರಿ ಶ್ರೇಷ್ಠವಾದ ಧರ್ಮ. ನಾವು ನೋಡಿದ್ದೀವಿ ಭಾಗವತದಲ್ಲಿ ಏನು ವಿಷಯ ಇದೆ, ಪರಮಾತ್ಮನ ಗುಣಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ, ಅದರ ಜೊತೆಗೆ ಭಾಗವತ ಧರ್ಮವನ್ನು ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ಅದರಿಂದ ನಮ್ಮಲ್ಲಿ ಇರಬೇಕಾದ ಮುಖ್ಯ ಧರ್ಮ ಯಾವುದು? ಬ್ರಹ್ಮಚರ್ಯ. ಬ್ರಹ್ಮಚರ್ಯದಿಂದ ನಾವಿದ್ದು ದೇವರ ಕರ್ಮಗಳನ್ನು ಮಾಡಬೇಕು, ಜ್ಞಾನಭಕ್ತಿಯಾದಿಗಳನ್ನು ಬೆಳೆಸ್ಕೋಬೇಕು. 2ನೇ ರೂಪ ವರಾಹ ರೂಪ. ಆಯಿತು, ಭೂಮಿ ಇಲ್ಲದೆ ಯಾವ ಕೆಲಸವೂ ಆಗೋದಿಲ್ಲ ನೋಡಿ. ಮನೆ ಬೇಕು, ಮಠ ಬೇಕು, ಜಾಗ ಬೇಕು. ಅದಕ್ಕಾಗಿ ವರಾಹ ದೇವರ ರೂಪವನ್ನು ಕೂಡ ಭಾಗವತದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ತದನಂತರ ಮಹಿದಾಸ ಅಂತ ಒಂದು ರೂಪ, ಅದು ಜ್ಞಾನಕಾರ್ಯಕ್ಕಾಗಿ ಅವತಾರ ಮಾಡಿದ ರೂಪ. ತದನಂತರ ನರನಾರಾಯಣ ಹಾಗೆ ಅಂತ. ತುರ್ಯಂ ಧರ್ಮಕಲಾ ಸರ್ಗೆ, ಧರ್ಮ ಮತ್ತು ಕಲಾ ದೇವಿಯಲ್ಲಿ ಪರಮಾತ್ಮ ನರ ಮತ್ತು ನಾರಾಯಣ ಹಾಗೆ ಅಂತ. ನರ ಅಂದರೆ ಯಾರು? ಶೇಷದೇವರ ಒಂದು ಅವತಾರ. ನಾರಾಯಣ ಹಾಗೆ ಅಂದರೆ ಸಾಕ್ಷಾತ್ ನಾರಾಯಣನ ಅವತಾರ. ಆ ನರನಲ್ಲೂ ಕೂಡ ಪರಮಾತ್ಮನ ಆವೇಶ ಇದೆ ಅಂತ ಅದರಿಂದ ಇಲ್ಲಿ ಸೇರಿಸಿದ್ದಾರೆ ಹಾಗೆ ಅಂತ. ಯಾವುದು ಆವೇಶ, ಯಾವುದು ಅವತಾರ, ಇದನ್ನು ಸ್ಪಷ್ಟ ತಿಳಿಯಿರಿ ಅಂತಾರೆ. ಪರಮಾತ್ಮನ ವಿಶೇಷ ಸನ್ನಿಧಾನ ಯಾರಲ್ಲಿ ಇದೆ, ಯಾವುದು ಸಾಕ್ಷಾತ್ ನಾರಾಯಣ, ಎರಡಕ್ಕೂ ವ್ಯತ್ಯಾಸ ಇದೆ. ಈಗ ನರಾಂಬಾದಿ ಯಾರು? ಶೇಷದೇವರು. ನಾರಾಯಣಾಂಬಾದಿ ಯಾರು? ಸಾಕ್ಷಾತ್ ನಾರಾಯಣ.
ನರನನ್ನು ನಾವೇನು ತಿಳಿಬಾರ್ದು, ದೇವರ ಅವತಾರ ಅಂತ ತಿಳಿಬಾರ್ದು. ನರನಲ್ಲಿ ಪರಮಾತ್ಮನ ಆವೇಶ ಇದೆ, ಅಷ್ಟೇ ತಿಳ್ಕೋಬೇಕು. ಈಗ ಬಲರಾಮನಲ್ಲಿ ಪರಮಾತ್ಮನ ಆವೇಶ ಇದೆ, ಶುಕ್ಲಕೇಶ ಆವೇಶ ಇದೆ. ಅದೇ ಥರ ಕೃಷ್ಣನಲ್ಲೂ ಕೃಷ್ಣಕೇಶ ಆವೇಶ ಅಂತ ತಿಳಿಬಾರ್ದು. ಕೃಷ್ಣ ಯಾರು? ಸಾಕ್ಷಾತ್ ನಾರಾಯಣ. ನೋಡಿ, ಇದು ವ್ಯತ್ಯಾಸ. ಅದರಿಂದ ಯಾವುದು ಪರಮಾತ್ಮನ ಆವೇಶ ಉಳ್ಳ ರೂಪ, ಯಾವುದು ಪರಮಾತ್ಮನ ಸಾಕ್ಷಾತ್ ರೂಪ, ಈ ವ್ಯತ್ಯಾಸವನ್ನು ಚೆನ್ನಾಗಿ ತಿಳ್ಕೋಬೇಕು ಅಂತ ಭಾಗವತ ನಮಗೆ ಎಚ್ಚರ ಕೊಡ್ತಾ ಇದೆ. ತುಂಬ ಜನ ಜಾರಿ ಹೋಗೋದು ಉಂಟು ಇದರಲ್ಲಿ, ತುಂಬ ಜನ ಜಾರಿ ಹೋಗ್ತಾರೆ. ಕಾವಿ ಬಟ್ಟೆ ತೊಟ್ಟಿರ್ತಾರೆ, ಸರಿಯಾದ ತತ್ವಜ್ಞಾನ ಪುರಾಣಗಳ ವಿಮರ್ಶೆ ಮಾಡಿರೋದಿಲ್ಲ, ತಪ್ಪು ಹೇಳಿಬಿಡ್ತಾರೆ. ಹಾಗೆಂತ ಕೆಲವರು ಬಲರಾಮನನ್ನು ದೇವರ ದಶಾವತಾರ ಗೊಂಬೆಗಳು ನೋಡ್ಬೋದು ನಾವು. ಮತ್ಸ್ಯ, ಕೂರ್ಮ, ವರಾಹ ಅಂತ ಮಾಡಿ ಮಧ್ಯದಲ್ಲಿ ಏನು ಇಟ್ಬಿಟ್ಟಿರ್ತಾರೆ? ಬಲರಾಮನನ್ನು ಇಟ್ಟುಬಿಟ್ಟಿರ್ತಾರೆ. ನವರಾತ್ರಿ ಬಂತು, ಎಚ್ಚರ ವಹಿಸ್ರಿ ಅಂತ. ಬಲರಾಮ ಸಾಕ್ಷಾತ್ ಪರಮಾತ್ಮನ ರೂಪ ಅಲ್ಲ, ಅದೇ ನರ ಹೇಗಿದ್ದು ನರನೂ ಅದೇ ಥರನೇ ಅಂತ ಒಟ್ಟು. ಇನ್ನು ಕಪಿಲ, ಕರ್ದಮ ದೇವಹೂತಿಗೆ ಕಪಿಲನಾಗಿ ಪರಮಾತ್ಮ ಅವತಾರ ಮಾಡಿ ಕಪಿಲಗೀತೆಯನ್ನು ಉಪದೇಶ ಮಾಡ್ತಾನೆ. ದತ್ತಾತ್ರೇಯ ಅಂತ ಮತ್ತೊಂದು ರೂಪ. ಯಜ್ಞ ಅಂತ ಯಜ್ಞಗಳನ್ನು ಸ್ವೀಕಾರ ಮಾಡುವ ಪರಮಾತ್ಮನ ರೂಪ. ಋಷಭ ಅಂತ ಮೇರುದೇವಿಯಲ್ಲಿ ಪರಮಾತ್ಮ ಅವತಾರ ಮಾಡ್ತಾನೆ. ಇನ್ನು ಪೃಥು ಚಕ್ರವರ್ತಿ ಅಂತ, ಇದು ಕೂಡ ಪರಮಾತ್ಮನ ಅವತಾರ ಅಲ್ಲ, ಪರಮಾತ್ಮನ ರಾಜರಾಜೇಶ್ವರನ ಆವೇಶ ಇರತಕ್ಕ ಒಂದು ರೂಪ ಅಂತ ಹೇಳ್ತಾ ಇದ್ದಾರೆ. ತದನಂತರ ಮತ್ಸ್ಯ, ಕೂರ್ಮ, ಧನ್ವಂತರಿ, ಮೋಹಿನಿ, ನರಸಿಂಹ, ವಾಮನ, ಪರಶುರಾಮ, ವೇದವ್ಯಾಸರು, ರಾಮಚಂದ್ರಮೂರ್ತಿ, ಬಲರಾಮ. ನೋಡಿ, ಬಲರಾಮನಲ್ಲಿ ಶುಕ್ಲಕೇಶ ಆವೇಶ ಅಂತ ತಿಳ್ಕೋಬೇಕು. ಆದರೆ ವೇದವ್ಯಾಸರು ಯಾಕೆ ಈ ಥರ ಮಾಡಿದರು? ಬಿಡಿಸಿ ಕೊಡ್ಬೋದಾಯಿತಲ್ಲ ಹಾಗೆ ಅಂತ ಹೇಳಿದರೆ, ನಾವು ನೆನೆನೇ ನೋಡಿದ್ದೀವಿ, 3 ವಿಧವಾದ ಜೀವರಾಶಿಗಳು ಇದ್ದಾರೆ, ಸಾತ್ವಿಕರು, ರಾಜಸರು, ತಾಮಸರು ಅಂತ. ಎಲ್ಲರೂ ಭಾಗವತವನ್ನು ಓದ್ತಾರೆ. ಆದರೆ ಅವರಿಗೆ ತಕ್ಕಂತೆ ಮೋಹವನ್ನು ಉಂಟು ಮಾಡುವುದಕ್ಕಾಗಿ ಅಲ್ಲಲ್ಲಿ ಪರಮಾತ್ಮ ಏನು ಮಾಡಿದ್ದಾನೆ, ಈ ಥರ ವಾಕ್ಯಗಳನ್ನು ಸೇರಿಸಿ ಬರೆದಿಟ್ಟುಬಿಟ್ಟಿದ್ದಾನೆ. ಮತ್ತು ಸಜ್ಜನರಿಗೆ ಏನು ಗೊತ್ತಾಗೋದು? ಸಜ್ಜನರಿಗೆ ಸರಿಯಾಗಿ ತಿಳ್ಕೋಬೇಕಲ್ಲ, ಯಾರೋ ಅವತಾರ, ಯಾವುದು ಅಂಶ, ಪರಮಾತ್ಮನ ಆವೇಶವುಳ್ಳ ರೂಪ, ನಮಗೇನು ಗೊತ್ತಾಗೋದು? ಸಜ್ಜನರಿಗೆ ಏನು ಗೊತ್ತಾಗೋದು? ಹಾಗೆ ಅಂದರೆ ಪರಮಾತ್ಮ ಹೇಳಿದ, ಚಿಂತೆ ಮಾಡಬೇಡಿ, ನಾನು ಮೊದಲು ಭಾಗವತವನ್ನು ಕೊಟ್ಟು ಬಿಡ್ತೇನೆ, ತದನಂತರ ಯಾರನ್ನು ಕಳಿಸ್ತೇನೆ? ವಾಯುದೇವರನ್ನು ಕಳಿಸ್ತೇನೆ. ಅವರು ಮಧ್ವಾಚಾರ್ಯರಾಗಿ ಬಂದು ಈ ತರಳ ಬಂದರೆ ಹೇಗೆ ವ್ಯಾಖ್ಯಾನ ಮಾಡಬೇಕು ಹಾಗೆಂಬುದನ್ನು ಭಾಗವತ ತಾತ್ಪರ್ಯ ನಿರ್ಣಯ ಅಂತ ಒಂದು ಗ್ರಂಥ ಬರೆದಿದ್ದಾರೆ ಶ್ರೀಮನ್ ಮಧ್ವಾಚಾರ್ಯರು. ಆ ಗ್ರಂಥಗಳಲ್ಲಿ ನಮಗೆ ತಿಳಿಸಿಕೊಟ್ಟು ಸಜ್ಜನರಿಗೆ ಸರಿಯಾದ ತತ್ವಜ್ಞಾನ ಹೇಗೆ ಮುಟ್ಟಿಸಬೇಕು ಅದನ್ನು ದೇವರು ಮಾಡಿದ್ದಾರೆ. ಅದರಿಂದ ಈ ವೇದ ಇರಬಹುದು, ಪುರಾಣ ಇರಬಹುದು, ಯಾರು ಓದ್ತಾರೆ? 3 ವಿಧ ಜೀವರಾಶಿಗಳು, ಸಾತ್ವಿಕರು, ರಾಜಸರು, ತಾಮಸರು ಓದ್ತಾರೆ. ಆದರೆ ಅದು ಓದಿದರೂ ಕೂಡ ಅವರಿಗೆ ಸರಿಯಾದ ತತ್ವಜ್ಞಾನ ಬರಬಾರದು. ನಿತ್ಯ ಸಂಸಾರಿಗಳು ಏನಂತ ತಿಳಿತಾರೆ? ಬ್ರಹ್ಮ, ರುದ್ರ, ಮಹೇಶ್ವರ ಇವರೆಲ್ಲ ಸಮ ಅಂತ ತಿಳಿತಾರೆ. ಯಾರು? ನಿತ್ಯ ಸಂಸಾರಿಗಳು. ದೇವರಲ್ಲಿ ಭಕ್ತಿ ಮಾಡೋಲ್ಲ, ಉದಾಸೀನವೂ ದ್ವೇಷವೂ ಮಾಡೋದಿಲ್ಲ, ಉದಾಸೀನವಾಗಿ ಇರ್ತಾರೆ ನಿತ್ಯ ಸಂಸಾರಿಗಳು. ಮತ್ತು ಅವರೇನು ತಿಳಿತಾರೆ? ಪರಮಾತ್ಮನನ್ನು ದೊಡ್ಡವ ಅಂತ ತಿಳಿತಾರೆ. ಆದರೆ ಹೇಗೆ ಒಂದು ರಾಜ ಇಡೀ ಪ್ರಜೆಗಳಿಗೆ ರಾಜನಾಗಿ ಇರ್ತಾನೋ ಅದೇ ಥರ ಎಲ್ಲ ದೇವತೆಗಳಿಗೂ ಕೂಡ ಒಡೆಯನಾಗಿ ಪರಮಾತ್ಮ ಇದ್ದಾನೆ ಅಂತ ಅಷ್ಟೇ ತಿಳಿತಾರೆ. ಅಂದರೆ ಏನರ್ಥ? ದೇವರು ಹೊರಗಿಂದ ಪ್ರೇರಣೆ ಮಾಡ್ತಾನೆ ಅಷ್ಟೇ ತಿಳಿಯೋದು, ಒಳಗಿಂದ ಇಲ್ಲ, ಅಂತಃಪ್ರೇರಕ ಶಕ್ತಿ ದೇವರಲ್ಲಿ ಇಲ್ಲ ಅಂತ ನಿತ್ಯ ಸಂಸಾರಿಗಳು ಈ ರೀತಿಯಾಗಿ ಚಿಂತನೆ ಮಾಡ್ತಾರೆ. ಜ್ಞಾನದಲ್ಲೇ ವ್ಯತ್ಯಾಸ ಇದೆ ನೋಡಿ. ಅದರಿಂದ ಕಾವಿ ಬಟ್ಟೆ ತೊಟ್ಟ ಕೂಡಲೇ ನಾವು ಅವರಿಗೆ ಹೋಗಿ ನಮಸ್ಕಾರ ಮಾಡಿಬಿಡಬಾರ್ದು. ಅವರ ವಿಚಾರ ಏನು ಹೇಳ್ತಾರೆ, ಶ್ರೀಮನ್ ಮಧ್ವಾಚಾರ್ಯರಿಗೆ ಸಮ್ಮತವಾಗಿ ಇದೆಯೋ ಎಲ್ಲವೋ ಇಷ್ಟೆಲ್ಲ ವಿಚಾರ ಮಾಡಿ ನಾವು ಒಂದು ವಿಚಾರವನ್ನು ತೆಗೆದುಕೋಬೇಕು ಅಂತ ಹೇಳಿದ ಕೂಡಲೇ ನಾವು ಪರೀಕ್ಷೆ ಮಾಡದೆ ಅದನ್ನು ತೆಗೆದುಕೊಂಡ್ರೆ ಅವರು ಬೀಳ್ತಾರೆ, ನಾವು ಬೀಳಬೇಕು. ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ, ಬಿಟ್ಟು ಕೆಡಬೇಡಿ, ಇಷ್ಟೇ ವಿಚಾರ. ಸುಲಭವಾಗಿ ದಾಸರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಕೃಷ್ಣ ರೂಪ ಬುದ್ಧಾವತಾರ ಬಿಟ್ಟು ಬಿಡ್ತಾರೆ. ಕೆಲವು ಬುದ್ಧಾವತಾರವನ್ನು ಪರಮಾತ್ಮನ ಅವತಾರ ಅಂತ ಸೇರಿಸಿಕೊಳ್ಳೋದಿಲ್ಲ. ಬುದ್ಧಾವತಾರ ಸಾಕ್ಷಾತ್ ಪರಮಾತ್ಮನ ರೂಪ ಹಾಗೆ ಅಂತ. ಮತ್ತು ಕಲ್ಕಿ, ಇಷ್ಟು ರೂಪಗಳನ್ನು ಹೇಳಿ ಪರಮಾತ್ಮ ಆದಿಯಲ್ಲಿ ತನ್ನನ್ನು ತಾನು ಸೃಷ್ಟಿ ಮಾಡಿಕೊಂಡ. ಆದಿಯಲ್ಲಿ ಮಾತ್ರ ಇಲ್ಲ, ಯುಗೇ ಯುಗೆ ಯಾವ ಯುಗದಲ್ಲಿ ಧರ್ಮಕ್ಕೆ ಹಾನಿಯಾಗ್ತದೆ ಆಗ ತನ್ನನ್ನು ಸೃಷ್ಟಿ ಮಾಡಿಕೊಂಡು ಜಗತ್ತಿನ ರಕ್ಷಣೆಯನ್ನು ಪರಮಾತ್ಮ ಮಾಡ್ತಾನೆ ಹಾಗೆ ಅಂತ.
ಏತೇ ಸ್ವಾಂಶಕಲಾ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದಿರಾರಿ ವ್ಯಾಕುಲಂ ಲೋಕಂ ಮೃಡಯಂತಿ ಯುಗೇ ಯುಗೇ. ಪರಮಾತ್ಮನ ಅವತಾರ ಎಷ್ಟಿದೆ? ಅಸಂಖ್ಯೇಯ, ಲೆಕ್ಕ ಮಾಡಲಿಕ್ಕಾಗೋದಿಲ್ಲ. ದೇವರ ಗುಣಗಳೂ ಅನಂತ, ದೇವರ ರೂಪಗಳೂ ಅನಂತ, ಎಲ್ಲವೂ ಅನಂತ, ದೇವರ ಕರ್ಮಗಳೂ ಅನಂತ. ನಾವು ಲೆಕ್ಕ ಮಾಡಲಿಕ್ಕೆ ಆಗೋದೇ ಇಲ್ಲ. ಆದರೂ ಕೆಲವು ರೂಪಗಳನ್ನು ತಿಳ್ಕೊಳ್ಳಿ ಅಂತ ಇಲ್ಲಿ ಒಂದು 20-30 ರೂಪಗಳನ್ನು ಹೇಳಿದ್ದಾರೆ ಅಷ್ಟೆ. 22 ರೂಪಗಳನ್ನು ಇಲ್ಲಿ ಹೇಳಿದ್ದಾರೆ. ಇನ್ನು ಈ ಜೀವ ಅಂತ ಏನಿದ್ದಾರೆ, ಈ ಜೀವ, ಈ ಜಡ, ಇದು ಪರಮಾತ್ಮ ಹೌದೋ ಅಲ್ಲವೋ ಅಂತ ಇಲ್ಲಿ ವಿಚಾರ. ಜೀವ ಅವನು ಪರಮಾತ್ಮ ಹೌದೋ ಅಲ್ಲವೋ ಹೇಳ್ತಾರೆ ನೋಡಿ. ಅತಃ ಪರಂ ಯದವ್ಯಕ್ತಂ ಅವ್ಯೂಢ ಗುಣಬ್ರಹ್ಮಿತಂ ಅದೃಷ್ಟಾಶ್ರಿತ ವಸ್ತುತ್ವ ಸಜೀವೋ ಯಃ ಪುನರ್ಭವ, ಹಾಗೆ ಅಂತ. ಅಂದರೆ ಈ ಜೀವ ಎನ್ನತಕ್ಕವನು ಪರಮಾತ್ಮನ ಭಿನ್ನಾಂಶರು ಅಂತ ಕರೀತಾರೆ. ಈ ಮತ್ಸ್ಯಕೂರ್ಮಾದಿಗಳು ಏನು? ಪರಮಾತ್ಮನ ಸ್ವರೂಪಾಂಶಗಳು. ಅಂದರೆ ಏನರ್ಥ? ಪರಮಾತ್ಮ ಬೇರೆ ಇಲ್ಲ, ಆ ನಾರಾಯಣ ಬೇರೆ ಇಲ್ಲ, ಮತ್ಸ್ಯಕೂರ್ಮಾದಿಗಳು ಬೇರೆ ಅಲ್ಲ, ಅದೆಲ್ಲವೂ ಕೂಡ ಒಂದೇ. ಪರಮಾತ್ಮನ ಅನಂತ ರೂಪಗಳಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಮೂಲ ರೂಪದಲ್ಲಿ ಎಷ್ಟು ಜ್ಞಾನ, ಬಲ ಮುಂತಾದ ಅನಂತ ಗುಣಗಳು ಇದೆಯೋ, ಮತ್ಸ್ಯಕೂರ್ಮಾದಿಗಳಲ್ಲೂ ಕೂಡ ಅನಂತ ಗುಣಗಳು ಇದೆ ಅಂತ ಚಿಂತನೆ ಮಾಡಬೇಕು. ಇನ್ನು ಜೀವನನ್ನು ಏನು ಕರೀತಾರೆ? ಭಿನ್ನಾಂಶರು ಅಂತ ಕರೀತಾರೆ. ಭಿನ್ನಾಂಶರು ಅಂದರೆ ಏನು? ಪರಮಾತ್ಮನಿಗಿಂತ ಬೇರೆ ಆದವರು, ಆದರೂ ಕೂಡ ಅಂಶ ಅಂದರೆ ಏನರ್ಥ? ಅಂಶ ಅಂದರೆ ಪಾರ್ಟ್ ಅಂತ ಅರ್ಥ ಇಲ್ಲ. ಇದು ಒಂದು ಪಾರ್ಟ್ ಅಂತ ಅರ್ಥ ಇಲ್ಲ. ಅಂಶ ಅಂದರೆ ಏನು? ತದಧೀನತ್ವೇ ಸತಿ ತತ್ ಸಾದೃಶ್ಯತ್ವಂ ಅಂತ ಹೇಳ್ತಾರೆ. ಪರಮಾತ್ಮನ ಅಧೀನದಲ್ಲಿ ಇದ್ದು ಪರಮಾತ್ಮನಿಗೆ ಸದೃಶರಾಗಿ ಇರತಕ್ಕವರು ಜೀವ ಅಂತ ಅರ್ಥ. ಸೊ ಜೀವ ಅಂದರೆ ಯಾರು? ಯಾರು ಪರಮಾತ್ಮನ ಅಧೀನದಲ್ಲಿ ಇದ್ದು ಆ ಪರಮಾತ್ಮನಿಗೆ ಸದೃಶರಾಗಿ ಇರುವವರು, ಅವರನ್ನು ಜೀವ ಅಂತ. ಅಂಶ ಶಬ್ದಕ್ಕೆ ಈ ಅರ್ಥ ಇದೆ. ಭಿನ್ನಾಂಶರು ಅಂದರೆ ಏನರ್ಥ? ಈಗ ಜೀವ ಹೇಗಿರ್ತಾನೆ? ಪರಮಾತ್ಮನ ಅಧೀನದಲ್ಲೇ ಇರ್ತಾನೆ. ತಾನು ಸತ್ತ, ಪ್ರತೀತಿ, ಪ್ರವೃತ್ತಿ. ಸತ್ತ ಅಂದರೆ ಇರುವಿಕೆ, ಪ್ರತೀತಿ ಆ ಜೀವನಿಗೆ ಒಂದು ಜ್ಞಾನ ಬರಬೇಕು, ಜ್ಞಾನೇಂದ್ರಿಯಗಳಿಂದ ಜ್ಞಾನ ಬರಬೇಕು, ಅದನ್ನು ಕೊಡುವವ ಪರಮಾತ್ಮನೇ. ಇನ್ನು ಪ್ರವೃತ್ತಿ, ಏನೋ ಒಂದು ಕರ್ಮಗಳನ್ನು ಮಾಡಬೇಕು, ಕರ್ಮೇಂದ್ರಿಯಗಳಲ್ಲಿ ಇದ್ದು ಕರ್ಮಗಳನ್ನು ಮಾಡಿಸುವವನು ಪರಮಾತ್ಮನೇ. ಈ ರೀತಿಯಾಗಿ ಇನ್ ಆಲ್ ಆಸ್ಪೆಕ್ಟ್ ಏನಾಗಿದ್ದಾನೆ? ಜೀವ ಪರಬ್ರಹ್ಮನ ಅಧೀನವಾಗಿದ್ದಾನೆ. ಅದರಿಂದ ಅವನನ್ನು ಭಿನ್ನಾಂಶರು ಅಂತ ಕರೀತಾರೆ. ಆಲ್ ಆಸ್ಪೆಕ್ಟ್ ಅಂದರೆ ಯಾವುದು? ಸತ್ತ, ಪ್ರತೀತಿ, ಪ್ರವೃತ್ತಿ. ಹಾಗೆ ಸತ್ತ ಅಂದರೆ ತಾನು ಇರಬೇಕು. ಫಸ್ಟ್ ತಾನಿದ್ದರೆ ತಾನಿದ್ದರೆ ಜ್ಞಾನ ಪಡೀಬೋದು, ಕರ್ಮಗಳನ್ನು ಮಾಡ್ಬೋದು. ತಾನು ಇರಬೇಕು. ತಾನು ಇರುವುದಕ್ಕೆ ದೇವರ ಅನುಗ್ರಹ ಬೇಕು. ಪ್ರಾಣದೇವರು ರೈಟ್ ಹೇಳಿಬಿಟ್ರೆ ಗೋವಿಂದ. ತಾನು ಇರಬೇಕು ಫಸ್ಟ್. ಇಲ್ಲೋ ಆಕಾಶದಲ್ಲೋ ನೀರಲ್ಲೋ ಎಲ್ಲ ಒಂದು ಕಡೆ ಇರಬೇಕಲ್ಲ ಫಸ್ಟ್. ಅದಕ್ಕೂ ಜೀವ ಏನಾಗಿದ್ದಾನೆ? ದೇವರನ್ನು ಆಶ್ರಯಿಸಿ ಇದ್ದಾನೆ. ದೇವರು ತಾನಿರೋದಕ್ಕೆ ಇನ್ನೊಬ್ಬರನ್ನು ಆಶ್ರಯಿಸಿದ್ದಾನ? ಇಲ್ಲ. ದೇವರು ಸ್ವತಂತ್ರ. ಅದಕ್ಕೆ ದೇವರು ಸ್ವತಂತ್ರ ಅಂತ ಹೇಳೋದು. ಜೀವ ಅಸ್ವತಂತ್ರ. ಸತ್ತ. ಪ್ರತೀತಿ ಅಂದರೆ ಏನು? ಜ್ಞಾನ. ಜೀವನ ಇದ್ದರೆ ಸಾಲದು, ಜ್ಞಾನ ಬರಬೇಕಲ್ಲ. ಪಾಠ ಕೇಳಬೇಕು, ಗುರುಗಳ ಹತ್ರ ಹೋಗಿ ಶ್ರವಣಾದಿಗಳನ್ನು ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು. ಇದನ್ನೆಲ್ಲ ಮಾಡ್ತಾನೆ ಪ್ರತೀತಿ. ಇದು ಯಾರು ಕೊಡಬೇಕು? ಜೀವ ಸ್ವತಂತ್ರವಾಗಿ ಮಾಡ್ತಾನೋ ಅದಕ್ಕೂ ದೇವರು ಬೇಕು. ಹಾಗೆಂದರೆ ಅದಕ್ಕೂ ದೇವರು ಬೇಕು. ತಾನು ಇರೋದಕ್ಕೆ, ತಾನು ಜ್ಞಾನವನ್ನು ಪಡೆಯೋದಕ್ಕೆ ದೇವರ ಅಧೀನ. ಇನ್ನು ಮೂರನೇದು ಯಾವುದು? ಕೆಲಸಗಳು ಮಾಡಬೇಕು. ಆಯಿತು, ತಾನಿದ್ದಾನೆ, ಬದುಕಿದ್ದಾನೆ, ತಾನು ಜ್ಞಾನವನ್ನು ಪಡ್ಕೊಂಡಿದ್ದಾನೆ, ಸಾಕಾ? ಉದಾಹರಣೆಗೆ ತಾನು ಇದ್ದಾನೆ, ಅಡಿಗೆ ಮಾಡುವ ಜ್ಞಾನ, ಹೇಗೆ ಅಡಿಗೆ ಮಾಡಬೇಕು ಅಂತ ತಿಳ್ಕೊಂಡಿದ್ದಾರೆ, ಅಷ್ಟೇ ಸಾಕಾ? ಹೊಟ್ಟೆ ತುಂಬ್ತದ? ಏನು ಮಾಡಬೇಕು? ಅಡಿಗೆ ಮಾಡಬೇಕು, ಬಡಿಸ್ಬೇಕು, ತಿನ್ನಬೇಕು. ಅದಾದ ಮೇಲೆ ಅದೇ ಅಡಿಗೆ ಮಾಡಿಸ್ಬೇಕು, ಅಡಿಗೆ ಮಾಡಬೇಕು. ಇದೆಲ್ಲ ಕ್ರಿಯೆಗಳು. ಈ ಕ್ರಿಯೆಯನ್ನು ಆಯಿತು, ಶರೀರ ಬಂದಿದೆ, ಎಲ್ಲ ಉಪಕರಣಗಳು ಇದೆ, ಜೀವ ಸ್ವತಂತ್ರವಾಗಿ ಕ್ರಿಯೆಗಳನ್ನು ಮಾಡ್ತಾನೆ, ಹೇಳಲಿಕ್ಕಾಗ್ತದ? ಇಲ್ಲ ನೋಡಿ, ಮಾಡಲಿಕ್ಕಾಗ. ಅಲ್ಲೂ ಅಸ್ವತಂತ್ರ. ಅಲ್ಲೂ ಕೂಡ ದೇವರು ಎಷ್ಟು ಮಾಡಿಸ್ತಾನೋ ಅಷ್ಟೇ. ಈ ರೀತಿಯಾಗಿ
ಇನ್ ಆಲ್ ಆಸ್ಪೆಕ್ಟು ಜೀವರ ಅಧೀನದಲ್ಲಿ ಇದ್ದಾನೆ ಅಂದರೆ ಯಾವ ಆಸ್ಪೆಕ್ಟು? ಸತ್ತ, ಪ್ರತೀತಿ, ಪ್ರವೃತ್ತಿ. ಸತ್ತ, ಪ್ರತೀತಿ, ಪ್ರವೃತ್ತಿ ಈ ಮೂರು ವಿಚಾರದಲ್ಲೂ ಕೂಡ ಜೀವ ಏನಾಗಿದ್ದಾನೆ? ಪರಮಾತ್ಮನನ್ನು ಆಶ್ರಯಿಸಿಯೇ ಇದ್ದಾನೆ. ಅದರಿಂದ ಏನಲ್ಲ, ಜೀವ ಬ್ರಹ್ಮ ಒಂದಲ್ಲ, ಜೀವ ಭಿನ್ನ, ಪರಮಾತ್ಮ ಭಿನ್ನ. ಜೀವ ಅಸ್ವತಂತ್ರ, ಪರಮಾತ್ಮ ಸ್ವತಂತ್ರ. ಎರಡು ಹೆಂಗೆ ಒಂದಾಗ್ಲಿಕ್ಕೆ ಸಾಧ್ಯ ರೀ? ಸಾಧ್ಯನೇ ಇಲ್ಲ. ಇದು ಭಾಗವತ ತಿಳಿಸಿಕೊಡ್ತಾ ಇದೆ. ಮತ್ತೆ ಅನೇಕ ಜನ್ಮಗಳಲ್ಲಿ ಹುಟ್ಟು ಸಾವು ಎನ್ನುವ ಬಂಧನದಲ್ಲಿ ಇದ್ದಾನೆ. ದೇವರು ಬಂಧನದಿಂದ ಬಿಡುಗಡೆ ಮಾಡುವ ಮೋಕ್ಷಪ್ರದನಾಗಿದ್ದಾನೆ. ಇಬ್ಬರು ಹೇಗೆ ಸೇಮ್ ಆಗ್ತಾರೆ? ಬಂಧನ ಮೋಕ್ಷವನ್ನದಲ್ಲಿ ಇಟ್ಟಿದ್ದಾನೆ ಜೀವನನ್ನು. ಅವನು ಬಂಧ ಮೋಕ್ಷವನ್ನು ಕೊಡುವವನಾಗಿದ್ದಾನೆ ಪರಮಾತ್ಮ. ಬಂಧಗೋ ಭವಪಾಶಾಚ್ಚ, ಬಂಧಗೋ ಭವಪಾಶೇನ ಭವಪಾಶಾಚ್ಚ ಮೋಚಕ. ಜೀವನನ್ನ ಬಂಧನದಲ್ಲಿ ಇಡುವವ ದೇವರು, ಮೋಚನೆ ಮಾಡುವವ ದೇವರು. ಹಾಗಿರುವಾಗ ಇಬ್ಬರು ಹೇಗೆ ಒಂದಾಗ್ತಾರೆ? ಜೀವಬ್ರಹ್ಮ ಒಂದು ಆಗೋದಿಲ್ಲ ಭಾಗವತ ಪ್ರಕಾರ. ಹಾಗೆ ಅಂತ ಇನ್ನು ಜಡಗಳ ಸೃಷ್ಟಿ ಅದನ್ನು ಕೂಡ ಮಾಡ್ತಾನೆ. ಈಗ ದೇವರ ಪ್ರತಿಮೆ ಶಾಲಿಗ್ರಾಮ ಅಂತ ಇಟ್ಟುಕೊಳ್ಳೋಣ. ಶಾಲಿಗ್ರಾಮ ದೇವರು ಎರಡು ಒಂದೇನೋ ಬೇರೆನೋ? ನೋಡಿ, ಒಂದೇ ಅಲ್ಲ. ಶಾಲಿಗ್ರಾಮ ಬೇರೆ, ದೇವರು ಬೇರೆ. ಶಾಲಿಗ್ರಾಮ ಏನದು? ಅದು ಕಲ್ಲದು, ಜಡ. ಅದು ದೇವರೇನಲ್ಲ, ಜಡ ಅಲ್ಲ. ದೇವರು ಏನು? ಚೇತನ, ಪರಮಚೇತನ ಅಲ್ಲ. ಮತ್ತೆ ಶಾಲಿಗ್ರಾಮಕ್ಕೆ ನಾವು ಹಾರ ಹೀರ ಪೂಜೆ ಗೀಜೆ ಎಲ್ಲ ಮಾಡಿಬಿಡ್ತೀವಲ್ಲ ದೇವರು ಅಂತ ತಿಳಿದು. ಹಾಗೆ ಅಂದರೆ ನೀವು ತಪ್ಪು ತಿಳಿದಿದ್ದೀರಿ. ಶಾಲಿಗ್ರಾಮದಲ್ಲಿ ದೇವರ ಸನ್ನಿಧಾನ ಇದೆ. ಆ ಸನ್ನಿಧಾನ ಬೇರೆ, ಸನ್ನಿಧಾನ ಇರತಕ್ಕ ಆ ಪಾತ್ರ ಅದು ಬೇರೆ. ಹಾಗೆ ಅಂತ ಪಾತ್ರ ಬೇರೆ, ಪಾತ್ರೆ ಬೇರೆ. ಪಾತ್ರೆಯಲ್ಲಿರುವ ಹಾಲು ಬೇರೆ ತಾನೆ? ಪಾತ್ರೆ ಹಾಲು ಒಂದೊಂದು ಹೇಳ್ತೀವ? ಇಲ್ಲ. ಅಲ್ಲಿ ಹೇಳ್ಬೋದು ನಾವು ಪಾತ್ರೆ ಬಗ್ಸಿಬಿಟ್ರೆ ಹಾಲು ಬಂದುಬಿಡುತ್ತದೆ, ಪಾತ್ರೆ ಬೇರೆ ಹಾಲು ಬೇರೆ ಗೊತ್ತಾಗ್ತದೆ ಹಾಗೆ ಅಂತ. ಅದೇ ಥರ ಪ್ರತಿಮೆಯಲ್ಲಿ ದೇವರನ್ನು ಆವಾಹನೆ ಮಾಡ್ತೀವಿ, ವಿಸರ್ಜನೆ ಮಾಡ್ತೀವಿ. ಈಗ ನೋಡಿ, ಗಣಪನ ಪೂಜೆ ಬಂತು, ಏನು ಮಾಡ್ತೀವಿ? ಪ್ರತಿಮೆಯಲ್ಲಿ ದೇವರನ್ನು ಆವಾಹನೆ ಮಾಡ್ತೀವಿ. ಮಾರನೇ ದಿವಸ ಏನು ಮಾಡಿಬಿಡ್ತೀವಿ? ವಿಸರ್ಜನೆ ಮಾಡಿಬಿಡ್ತೀವಿ. ಆವಾಹನೆ ವಿಸರ್ಜನೆ ಮಾಡಿದ ಪದಾರ್ಥ ಮತ್ತು ಆ ಮಣ್ಣು ಎರಡು ಒಂದೇನಾ? ಇಲ್ಲ. ಪ್ರತಿಮೆಯೇ ದೇವರಲ್ಲ. ಹೇಗೆ ಜೀವನೇ ದೇವರಲ್ಲವೋ ಪ್ರತಿಮೆ ದೇವರಲ್ಲ, ಬೇರೆ ಬೇರೆ ಇದೆ ನೋಡಿ. ಪ್ರತಿಮೆಯಲ್ಲಿ ದೇವರು, ಜೀವನಲ್ಲಿ ದೇವರು, ಪ್ರತಿಮೆಯಲ್ಲಿ ದೇವರು. ಇದು ಕ್ರಮ. ಇದನ್ನು ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಏವಂ ಜನ್ಮನಿ ಕರ್ಮಾಣಿ ಅಕರ್ತು ರಜನಸ್ಯ ಚ ವರ್ಣಯಂತಿ ಸ್ಮ ಕವಯೋ ವೇದಗುಹ್ಯಾನಿ ಹೃತ್ಪತೇ. ಹಾಗೆ ಅಂತ ಆ ರೀತಿಯಾಗಿ ಪರಮಾತ್ಮನನ್ನು ನಾವು ಸ್ತೋತ್ರ ಮಾಡಬೇಕು. ಆಯಿತು, ಈಗ ಮೂರು ಜಗತ್ತಿನಲ್ಲಿ ಮೂರೇ ಇರೋದು. ಜಗತ್ತಿನಲ್ಲಿ ಮೂರೇ ಪದಾರ್ಥ ಇರೋದು. ಯಾವುದು? ಒಂದು ಪರಮಾತ್ಮ, ಒಂದು ಜೀವ, ಒಂದು ಜಡ. ಮೂರು ಬಿಟ್ಟು ಇನ್ನೊಂದಿಲ್ಲ. ಈ ಜೀವ ಜಡ ಇದನ್ನೇ ನಾವು ಜಗತ್ತಂತ ಕರಿತೀವಿ. ಇಡೀ ಜಗತ್ತು ಏನಾಗಿದೆ? ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟಿದೆ. ಪರಮಾತ್ಮ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲವನ್ನು ಕೊಡ್ತಾನೆ. ಅದನ್ನು ಮಾಡುವುದಕ್ಕಾಗಿ ದೇವರು ಏನು ಮಾಡ್ತಾನೆ? ಅನೇಕ ರೂಪಗಳನ್ನು ತೆಗೆದುಕೊಳ್ತಾನೆ. ಇದು ಜಗತ್ತಿನ ಒಂದು ಸಿಸ್ಟಮ್. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡ್ರೆ ಯಾರಾವುದು ಹುಟ್ಟಿದ್ರು, ಯಾರಾವುದು ದುಃಖಪಟ್ಟರು, ಯಾರಾವುದು ಹೋದರು ಹಾಗೆ ಅಂತ ನಾವೇನು ಮಾಡಬೇಕಾಗಿಲ್ಲ? ದುಃಖ ಪಡಬೇಕಾಗಿಲ್ಲ. ಯಾಕೆ? ಇಡೀ ಜಗತ್ತು ದೇವರ ಅಧೀನದಲ್ಲಿ ಇದೆ. ಚಿಂತೆ ಯಾಕೆ? ಚಿಂತೆ ಯಾಕೆ ಮಾಡುತ್ತಿದ್ದಿ? ಚಿನ್ಮಯನಿದ್ದಾನೆ, ಜ್ಞಾನಮಯ. ಚಿನ್ಮಯ ಅಂದರೆ ಏನು? ಜ್ಞಾನಮಯ. ಜ್ಞಾನಮಯ ಸ್ವರೂಪನಾಗಿ ದೇವರು ಇರುವಾಗ ಚಿಂತೆ ಯಾಕೆ? ಅವನನ್ನು ಸ್ಮರಿಸು. ಆನೆಯನ್ನು ಕಾಪಾಡಿಲ್ಲ, ದ್ರೌಪದಿಯನ್ನು ಕಾಪಾಡಿಲ್ಲ. ನಾವು ಕರೆಯೋದಿಲ್ಲ ಅಷ್ಟೇ ದೇವರನ್ನು. ಕರೆದರೆ ಕರದಲ್ಲಿಗೆ ಬರುವ ಅಂತಾರೆ, ರಾಯರೇ ಬರ್ತಾರೆ. ಕರದಲ್ಲಿಗೆ ಬರುವ ಈ ರೀತಿಯಾಗಿ. ಆದ್ದರಿಂದ ಪರಮಾತ್ಮನ ಗುಣಗಳನ್ನು ಸರಿಯಾಗಿ ತಿಳ್ಕೋಬೇಕು, ಪರಮಾತ್ಮನ ಚರಿತ್ರೆಗಳನ್ನು ತಿಳ್ಕೋಬೇಕು. ಅದೇ ಥರ ಜೀವರು ಯಾರು, ನಮ್ಮ ಅವಸ್ಥೆ, ನಮ್ಮ ಅವಸ್ಥೆಯನ್ನು ನಾವು ತಿಳಿಯೋದು ಹೇಗೆ? ನಮ್ಮ ಬಗ್ಗೆ ನಾವು ತಿಳಿಯೋದು ಹೇಗೆ? ನಾನು ಹೀಗಿದ್ದೆ ಹಾಗೆಂತ ಯಾವುದೋ ಗ್ರಂಥವನ್ನು ನೋಡಿ ತಿಳ್ಕೋಬೇಕಾ? ಇಲ್ಲ. ನಾವು ಹೇಗೆ, ನಮಗೇನು ಗೊತ್ತಾಗ್ತದೆ? ನಮ್ಮ ಮನಸ್ಸು, ನಮ್ಮ ಸಾಕ್ಷಿ ಇದೆಲ್ಲ ನಮ್ಗೆ ತಿಳಿಸಿಕೊಡ್ತದೆ. ನನಗೆ ಎಷ್ಟು ಜ್ಞಾನ ಇದೆ ಇದೆಲ್ಲ ಯಾವುದು ತಿಳಿಸಿಕೊಡೋದು? ನನ್ನ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಏನು ಬೇಡ? ಪುಸ್ತಕ ಏನು ಬೇಡ. ಯಾಕೆ? ನನ್ನ ಅನುಭವ
ನನಗೇ ಇದೆ, ನನಗೆ ಗೊತ್ತಾಗ್ತದೆ, ನನಗೆ ಇಷ್ಟು ಜ್ಞಾನ ಬಂದಿದೆ, ನಾನು ಇಷ್ಟು ಕರ್ಮಗಳನ್ನು ಮಾಡ್ತಾ ಇದ್ದೇನೆ. ನನ್ನ ಬಗ್ಗೆ ತಿಳಿಯೋದಕ್ಕೆ ಏನು ಬೇಡ? ಪುಸ್ತಕ ಬೇಡ, ಗುರುಗಳು ಬೇಡ. ನನ್ನ ಬಗ್ಗೆ ನನಗೆ ಗೊತ್ತಿದೆ, ನಾನು ಅಸ್ವತಂತ್ರ, ನಾನು ಅಲ್ಪಜ್ಞ, ನನಗೆ ಅಷ್ಟು ಶಕ್ತಿ ಇಲ್ಲ. ಕೃಷ್ಣ ಏನು ಮಾಡಿದ? ಗೋವರ್ಧನ ಬೆಟ್ಟವನ್ನೇ ಎತ್ತಿದ. ನಾವು ಅಡಿಗೆ ಬೆಟ್ಟ ಎತ್ತಕ್ಕಾಗಲ್ಲ. ಹೌದು, ವ್ಯತ್ಯಾಸ ಗೊತ್ತಾಗ್ತದೆ ನೋಡಿ. ಅದರಿಂದ ನಮ್ಮ ಬಗ್ಗೆ ತಿಳಿಯೋದಕ್ಕೆ ಏನು ಬೇಡ? ಶಾಸ್ತ್ರಗಳು, ಗುರುಗಳು ಬೇಡ. ಇನ್ನು ಜಡದ ಬಗ್ಗೆ ತಿಳ್ಕೋಬೇಕಾ? ಈಗ ನೋಡಿ, ಸ್ಕೂಲು ಶಾಲೆಗಳಲ್ಲಿ ಏನು ಹೇಳಿಕೊಡ್ತಾರೆ? ಈ ಜಡದ ಬಗ್ಗೆ ಹೇಳಿಕೊಡ್ತಾ ಇದ್ದಾರೆ. ಜಡದ ಬಗ್ಗೆ ಜಿಜ್ಞಾಸ, ಜಡ ಜಿಜ್ಞಾಸ ಎಲ್ಲಿ ಆಗ್ತದೆ? ಸ್ಕೂಲುಗಳಲ್ಲಿ ಆಗ್ತದೆ. ಬೇಕಾದು ಅಲ್ಲ, ಜಡ ತಿಳ್ಕೊಂಡು ಮಾಡೋದೇನು? ನೋಡಿ, ಅವ್ರೇನು ಹೇಳ್ಕೊಡ್ತಾರೆ ನೋಡಿ, ಸೈನ್ಸು ಏನೋ ಒಂದು ಇದು ಸೇರಿಸ್ತಾರೆ, ಫಿಸಿಕ್ಸು, ಇದು ಹಿಂಗೆ ಬಿದ್ದು ಹಂಗೆ ಹೋಯ್ತು, ಏನೇನೋ ಹೇಳಿಕೊಡ್ತಾರೆ. ಎಲ್ಲ ಯಾವುದ್ರ ಬಗ್ಗೆ? ಈ ಜಗತ್ತಿನ ಬಗ್ಗೆ ಹೇಳಿಕೊಡ್ತಾರೆ. ಎಲ್ಲ ಏನು? ಜಡದ ಬಗ್ಗೆ. ಅವ್ರ ಜೀವನ ಬಗ್ಗೆ ಹೇಳಿಕೊಡಲ್ಲ ನೋಡಿ. ಮೆಡಿಕಲ್ ಸೈನ್ಸು ಯಾವುದ್ರ ಬಗ್ಗೆ ಹೇಳಿಕೊಡ್ತದೆ? ಎಲ್ಲ ಈ ಜಡದ ಬಗ್ಗೆ, ಈ ಶರೀರದ ಬಗ್ಗೆ. ಹಾರ್ಟು ಜಡವೋ ಚೇತನವೋ? ಜಡ. ಜಡದ ಬಗ್ಗೆಯೇ ವಿಚಾರ. ಶಾಲೆ ಕಾಲೇಜುಗಳಲ್ಲಿ ಏನು? ಜಡ ಜಿಜ್ಞಾಸ ಮಾಡ್ತಾರೆ. ಅದರಿಂದ ಆಗತಕ್ಕದ್ದು ಏನು? ದುಡ್ಡು ಬರುತ್ತದೆ ಅಷ್ಟೆ. ದುಡ್ಡಿಗಾಗಿ ಜಡ ಜಿಜ್ಞಾಸ. ಇದರಿಂದ ಈಗ ಏನಾಯಿತು? ಜೀವ ಜಿಜ್ಞಾಸ ಬೇಡ. ಯಾಕೆ? ನಮಗೆ ಗೊತ್ತಾಗ್ತದೆ, ಅದನ್ನು ಯಾವ ಗ್ರಂಥ ಮೂಲಕ ತಿಳ್ಕೋಬೇಕಾಗಿಲ್ಲ. ಇನ್ನು ಜಡ ಜಿಜ್ಞಾಸ ಮಾಡಬೇಕು, ಶಾಲಾ ಕಾಲೇಜುಗಳಲ್ಲಿ ಹೋಗಿ ಮಾಡ್ಬೋದು, ದುಡ್ಡು ಬರುತ್ತದೆ. ಸಾಕಾ? ಬ್ರಹ್ಮ ಜಿಜ್ಞಾಸ ಯಾತಕ್ಕೆ? ಬ್ರಹ್ಮ ಜಿಜ್ಞಾಸ ಯಾತಕ್ಕೆ? ಇದೆಲ್ಲವೂ ಅನಿತ್ಯ. ಇದು ಈ ಶರೀರ, ಈ ಜಗತ್ತು ಎಲ್ಲವೂ ಕೂಡ ಅನಿತ್ಯ. ಇದನ್ನಿಟ್ಟುಕೊಂಡು ನಾವು ಏನು ಮಾಡಬೇಕು? ಪರಮಾತ್ಮನ ತತ್ವಜ್ಞಾನವನ್ನು ಪಡೆದು ದೇವರ ಮಹಾ ಅನುಗ್ರಹ, ಇದೆಲ್ಲವೂ ಅನುಗ್ರಹವೇ. ಆದರೆ ದೇವರ ಅನುಗ್ರಹದಲ್ಲೂ ತಾರತಮ್ಯ ಇದೆ. ಈಗ ನಾವು ಪಡಿತಾ ಇರೋದು ಏನು? ಈಗ ನೋಡಿದ್ದೀವಿ, ಸತ್ತ, ಪ್ರತೀತಿ, ಪ್ರವೃತ್ತಿ ಎಲ್ಲದರಲ್ಲೂ ಕೂಡ ದೇವರ ಅಧೀನವಾಗಿದ್ದೀವಿ. ದೇವರ ಅನುಗ್ರಹದಿಂದ ಈ ಮನೆ, ಊಟ ಎಲ್ಲ ನಾವು ಪಡೆದಿದ್ದೀವಿ. ಇದೆಲ್ಲವೂ ಕೂಡ ಏನು? ದೇವರ ಕೃಪೆ. ಅಷ್ಟೇ ಸಾಕಾ? ದೇವರಿಗೆ ಇನ್ನೊಂದು ಕೃಪೆ ಇದೆ ಅಂತ. ಏನದು? ಅದಕ್ಕೇನು ಹೆಸರು? ಮಹಾಕೃಪೆ. ಹಾಗೆ ಇದು ಸಾಮಾನ್ಯ ಕೃಪೆ. ದೇವರು ಇನ್ನೊಂದು ಕೊಡೋದು ಏನು? ಮಹಾಕೃಪೆ. ಆ ಮಹಾಕೃಪೆ ಪಡಿಬೇಕು ಅಂದರೆ ಏನು ಮಾಡಬೇಕು? ಮಹಾಕೃಪೆ ಪಡಿಬೇಕು ಅಂದರೆ ಶ್ರವಣ, ಮನನ, ಧ್ಯಾನ ಮಾಡಬೇಕು. ದೇವರಲ್ಲಿ ಭಕ್ತಿ ಮಾಡಬೇಕು. ದೇವರಲ್ಲಿ ಭಕ್ತಿ ಮಾಡಿದರೆ ಏನು ಕೊಡ್ತಾನೆ? ಮಹಾ ಅನುಗ್ರಹ ಮಾಡ್ತಾನೆ. ಇದು ಸಾಮಾನ್ಯ ಅನುಗ್ರಹ. ಮಹಾ ಅನುಗ್ರಹ ಪಡಿಬೇಕು ಅಂದರೆ ಹೆಚ್ಚು ಅನುಗ್ರಹ ಪಡಿಬೇಕು. ಅದಕ್ಕಾಗಿ ಭಾಗವತಾದಿಗಳನ್ನು ನಾವು ಕೇಳಿ ತಿಳ್ಕೋಬೇಕು ಅಂತ, ಅದಕ್ಕಾಗಿ ಭಾಗವತ ಹೊರಟಿತ್ತು. ಹಾಗೆ ಆಗ ಶೌನಕರು ಪ್ರಶ್ನೆ ಮಾಡ್ತಾರೆ, ಕಸ್ಮಿನ್ ಯುಗೆ ಪ್ರವೃತ್ತೇಯಂ ಸ್ಥಾನೇವ ಕೇನ ಹೇತುನ ಕುತಃ ಸಂಚೋದಿತ ಕೃಷ್ಣ ಕೃತವಾನ್ ಸಂಹಿತಾ ಮುನಿ. ಈಗ ಭಾಗವತ ಯಾಕೆ ಕೇಳಬೇಕು? ಭಾಗವತ ಶ್ರವಣ ಮನನ ಯಾಕೆ ಮಾಡಬೇಕು? ಮಹಾ ಅನುಗ್ರಹಕ್ಕಾಗಿ. ಆ ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಮಹಾ ಅನುಗ್ರಹ. ಆ ಮಹಾ ಅನುಗ್ರಹ ಪಡೆಯೋದಕ್ಕಾಗಿ ನಾವು ಹೊರಟಿದ್ದೀವಿ ಇಲ್ಲಿ. ಯಾಕೆ? ನಮಗೆ ಸಾಮಾನ್ಯ ಅನುಗ್ರಹ ಆಗಿದೆ. ಮನುಷ್ಯ ಜನ್ಮ ಕೊಟ್ಟಾಗಲೇ ಆಗಿದೆ. ಇರಲಿಕ್ಕೆ ಮನೆ, ಊಟದ ವ್ಯವಸ್ಥೆ, ಸಾಮಾನ್ಯ ಅನುಗ್ರಹ ದೇವರು ಮಾಡಿದ್ದಾನೆ. ಆರೋಗ್ಯ ಕೊಟ್ಟಿದ್ದಾನೆ. ಇನ್ನು ಏನು ಮಾಡಬೇಕಾಗಿದೆ? ದೇವರನ್ನು ಏನು ಮಾಡಬೇಕಾಗಿದೆ? ಮಹಾ ಅನುಗ್ರಹ ಕೊಡಬೇಕಾಗಿದೆ. ಮಹಾ ಅನುಗ್ರಹ ಮಾಡಬೇಕು ಅಂದರೆ ಏನು ಮಾಡಬೇಕು? ಮಹಾ ಪ್ರಯತ್ನ ಮಾಡಬೇಕು. ದೇವರು ಹೇಳ್ತಾನೆ, ಮಹಾ ಅನುಗ್ರಹ ನಾನು ಮಾಡ್ತೇನೆ, ನೀನೇನು ಮಾಡಬೇಕು? ಮಹಾಪ್ರಯತ್ನ ಮಾಡಬೇಕು. ಏನು ಮಹಾಪ್ರಯತ್ನ? ಶ್ರವಣ, ಮನನ, ಧ್ಯಾನ. ಅದರಿಂದ ಭಾಗವತಾದಿಗಳನ್ನು ಕೇಳ್ತಾ ಇರಬೇಕು. ಮಾಡಿದರೆ ಮಹಾ ಅನುಗ್ರಹ ಆಗುತ್ತದೆ ಅಂತ. ಮಾಡಿದ್ದಾರಾ? ಯಾರ್ದ ಪಡೆದಿದ್ದಾರಾ? ಮಹಾನುಗ್ರಹ ಯಾರಿಗೆ ಪಡೆದಿದ್ದಾರೆ? ಸುಮ್ಮನೆ ಹೇಳ್ತೀರಿ ನೀವು. ಹಾಗೆಂದರೆ ಅದಕ್ಕೆ ಪದ್ಮಪುರಾಣದಲ್ಲಿ ಹೇಳಿದರು. ಆತ್ಮದೇವ ಆ ಕತೆ ಬಂದಿತ್ತು ನೋಡಿ. ಆತ್ಮದೇವ ಕತೆ ಏನಾಯಿತು? ಆ ಮಗನ ಕಾಟ, ದುಂದುಕಾರಿಯ ಕಾಟ ಸಹನೆ ಮಾಡಲಿಕ್ಕಾಗಿಲ್ಲ. ಅವನೇನು ಮಾಡ್ದ? ಕಾಡಿಗೆ ಹೋದ, ಭಾಗವತ ದಶಮಸ್ಕಂದ ಹೇಳಿದ, ಓದಿದ. ಏನಾಯಿತು? ಮಹಾ ಅನುಗ್ರಹ ಪಡೆದ. ಹಾಗೆ ಮಹಾ ಅನುಗ್ರಹ ಪಡೆದ. ಅದರಿಂದ ಭಾಗವತ ಓದಿದರೆ ಮಹಾ ಅನುಗ್ರಹ ಬರುತ್ತದೋ ಇಲ್ಲವೋ? ಯಾರು ಸಾಕ್ಷಿ? ಆತ್ಮದೇವನೇ ಸಾಕ್ಷಿ.
ಅದಕ್ಕೆ ಮೊದಲು ಅದನ್ನು ಹೇಳಿಬಿಟ್ರು ಅವರು. ಅದರಿಂದ ಭಾಗವತವನ್ನು ಕೇಳಬೇಕು. ಯಾವಾಗ ಹೊರಟಿತ್ತು ಈ ಗ್ರಂಥ ಹಾಗೆಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ದ್ವಾಪರೇ ಸಮನುಪ್ರಾಪ್ತೆ ತೃತೀಯೇ ಯುಗಪರ್ಯಯೇ ಜಾತಃ ಪರಾಶರ ಯೋಗಿ ವಾಸವ್ಯಾಂ ಕಲಯ ಹರೇಹೇ. ದ್ವಾಪರ ಯುಗದ ಕೊನೆಯಲ್ಲಿ ಪರಾಶರರು ಮತ್ತು ಸತ್ಯವತಿಯಲ್ಲಿ ವೇದವ್ಯಾಸರು ಸಾಕ್ಷಾತ್ ವಿಷ್ಣು ಅವತಾರ ಮಾಡ್ತಾರೆ. ಅವತಾರ ಮಾಡಿ ಈ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಹಾಗೆ ಅಂತ. ಋಗ್ಯಜ ಸಾಮತರ್ವಾಕ್ಯ ವೇದಾಶ್ಚತ್ವಾರ ಉದ್ಧೃತಾ ಇತಿಹಾಸ ಪುರಾಣಂಚ ಪಂಚಮೋ ವೇದ ಉಚ್ಯತೆ. ಆ ವೇದವ್ಯಾಸರ ಅವತಾರ ಮಾಡಿ ಏನು ಮಾಡಿದರು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ವೇದ ದೊಡ್ಡ ರಾಶಿಯಾಗಿತ್ತು, ಜ್ಞಾನ ರಾಶಿ, ಅದು ದೊಡ್ಡ ಗ್ರಂಥ. ಅದನ್ನು ಏನು ಮಾಡಿದರು? ಅಷ್ಟು ದೊಡ್ಡ ಗ್ರಂಥವನ್ನು ಕಲಿಯುಗದ ಜನರು ಓದಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಮಾಡಿದರು, ಅದನ್ನು ವಿಭಾಗ ಮಾಡಿದರು. ಋಗ್ವೇದ, ಯಜುರ್ವೇದ ಸಣ್ಣ ಸಣ್ಣದಾಗಿ ಮಾಡಿಕೊಟ್ರು. ನಮಗೆ ಹೌದು ತಾನೆ, ದೊಡ್ಡ ತಿರುಪತಿ ಲಡ್ಡು ಒಂದೇ ಸಲ ಬಾಯಲ್ಲಿ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ. ಏನು ಮಾಡ್ತೀವಿ? ಸಣ್ಣ ಸಣ್ಣದು ಮಾಡಿ ಹಾಕ್ತೀವಿ. ಅದೇ ಥರನೇ ಮತ್ತು ಇತಿಹಾಸ ಪುರಾಣಗಳು. ಬರೀ ವೇದ ಓದಿದರೆ ಸಾಲದು, ಏನು ಮಾಡಬೇಕು? ಅದರ ಅರ್ಥ ಗೊತ್ತಿರಬೇಕು. ಅರ್ಥ ಗೊತ್ತಾಗಬೇಕು ಅಂದರೆ ಏನು ಬೇಕು? ಇತಿಹಾಸ ಪುರಾಣಗಳು ಬೇಕು. ಇತಿಹಾಸ ಪುರಾಣಗಳು ಗೊತ್ತಾಗದೆ ನಮಗೇನಾಗೋದಿಲ್ಲ? ವೇದಗಳ ಅರ್ಥ ಗೊತ್ತಾಗೋದಿಲ್ಲ. ಅದರಿಂದ ವೇದಗಳನ್ನು ವಿಭಾಗ ಮಾಡಿ ಅದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕಾಗಿ ಇತಿಹಾಸ, ಪುರಾಣ, ಬ್ರಹ್ಮಸೂತ್ರ ಇವುಗಳ ರಚನೆಯನ್ನು ಕೂಡ ಮಾಡಿದರು ಅಂತ ಅರ್ಥ. ಸ್ತ್ರೀಶೂದ್ರ ದ್ವಿಜಬಂಧೂನಾಂ ತ್ರಯೀನ ಶ್ರುತಿಗೋಚರ ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯ ಏವ ಭವೇದ್ಯ ಇತಿ ಭಾರತಮಾಖ್ಯಾನಂ ಕೃಪಯ ಮುನಿನಾ ಕೃತಂ. ತದನಂತರ ವೇದವ್ಯಾಸರು ಏನು ಮಾಡಿದರು? ಮಹಾಭಾರತವನ್ನು ರಚನೆ ಮಾಡಿದರು. ಯಾಕೆ? ಈ ವೇದ, ಈ ಇತಿಹಾಸ, ಪುರಾಣ ಇದೆಲ್ಲ ಯಾರು ಓದ್ತಾರೆ? ಪುರುಷರು ಓದ್ತಾರೆ, ಬ್ರಾಹ್ಮಣರು ಓದ್ತಾರೆ. ಇನ್ನು ಸ್ತ್ರೀಯರು, ಶೂದ್ರರು, ಅವರಿಗೆಲ್ಲ ಕೂಡ ಏನು ಬೇಕು? ಮಹಾ ಅನುಗ್ರಹ ಬೇಕು ಅಂದರೆ ಏನು ಬೇಕು? ಜ್ಞಾನ, ಭಕ್ತಿ ಬೇಕೇ ಬೇಕು. ಅವರಿಗೂ ಬೇಕೇ ಬೇಕು. ಅದರಿಂದ ಕೇವಲ ಬ್ರಾಹ್ಮಣರಿಗೆ ಮಾತ್ರ ಮೋಕ್ಷ ಅಂತ ತಿಳಿಬೇಡಿ. ಸಜ್ಜನರು ಅಂತ ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಕೂಡ ಏನು ಬೇಕು? ಜ್ಞಾನ, ಭಕ್ತಿಯಾದಿಗಳು ಬೇಕೇ ಬೇಕು. ಅವರ ಗತಿ ಏನು? ಅವರಿಗೆ ವೇದ ಓದುವಂತೆ ಇಲ್ಲಲ್ಲ. ಹಾಗೆಂತ ಬಂದರೆ ಆ ವೇದದ ಸಾರವನ್ನು ಎಲ್ಲಿ ಹಾಕಿದ್ದಾರೆ? ಮಹಾಭಾರತ ಎನ್ನುವ ಗ್ರಂಥವನ್ನು ವೇದವ್ಯಾಸರು ರಚನೆ ಮಾಡಿ, ಮಹಾಭಾರತವನ್ನು ಓದಿರಿ, ನಿಮಗೆ ಜ್ಞಾನ ಭಕ್ತಿಯಾದಿಗಳು ಸಿಗುತ್ತದೆ ಹಾಗೆ. ಮತ್ತು ಬ್ರಾಹ್ಮಣರು ಓದೋದು ಬೇಡವಾ ಮಹಾಭಾರತ? ಹಾಗೆಂದರೆ ಅವರೂ ಓದಬೇಕು. ಯಾಕೆ? ವೇದದ ಅರ್ಥವನ್ನು ತಿಳಿದುಕೊಳ್ಳುವುದಕ್ಕಾಗಿ ಮಹಾಭಾರತ ಅವರಿಗೂ ಕೂಡ ಉಪಕಾರ ಆಗುತ್ತದೆ ಹಾಗೆ. ಇಷ್ಟೆಲ್ಲ ಆದಮೇಲೂ ಕೂಡ ನಾತಿ ಪ್ರಸನ್ನ ಹೃದಯ ಸರಸ್ವತ್ಯ ತಟೇ ಶುಚೌ. ಇಷ್ಟೆಲ್ಲ ಮಾಡಿದರೂ ಕೂಡ ವೇದವ್ಯಾಸರಿಗೆ ಏನೋ ಒಂದು ಮನಸ್ಸಿನಲ್ಲಿ ಒಂದು ಕೃತಕೃತ್ಯ ಭಾವನೆ ಬಂದಿಲ್ಲ ಅಂತಾರೆ. ಅಂದರೆ ಏನರ್ಥ? ಇನ್ನೂ ಏನೋ ಒಂದು ಮಾಡಬೇಕಾಗಿದೆ ನಾನು, ಅದೇನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಹಾಗೆ ಅಂತ ದುಃಖ ಪಡ್ತಾ ಇದ್ದವರಂತೆ. ಇದೆಲ್ಲ ನಟನೆ. ಮೊದಲೇ ಹೇಳಿದ್ದೀನಿ ನಾನು. ಈ ಬೇರೆಯವರು ಏನು ವ್ಯಾಖ್ಯಾನ ಮಾಡ್ತಾರೆ? ರಾಜಸರು, ತಾಮಸರು, ವೇದವ್ಯಾಸರಿಗೂ ಕೂಡ ದುಃಖ ಇದೆ, ಅವರಿಗೂ ಕೂಡ ಗೊತ್ತಿಲ್ಲ ಹಾಗೆ ಅಂತ ಆ ರೀತಿಯಾಗಿ ಬರುವಂತೆ ಗ್ರಂಥಗಳನ್ನು ರಚನೆ ಮಾಡಿ ಇಟ್ಟಿದ್ದಾರೆ. ಭಾರತ ವ್ಯಪದೇಶೇನ ಯಮ್ನಾಯಾರ್ಥ ಪ್ರದರ್ಶಿತ ದೃಶ್ಯತೆ ಯತ್ರ ಧರ್ಮೋ ಹಿ ಸ್ತ್ರೀ ಶೂದ್ರಾದಿಭಿರಪ್ಯುತ. ಅದರಿಂದ ತುಂಬ ಜನ ಸ್ತ್ರೀಯರು ಕೇಳೋದುಂಟು, ನೋಡಿ ನಮಗೆ ಏನು ಸುಮ್ಮನೆ ಸ್ತ್ರೀಯಾಗಿ ಹುಟ್ಟಿಬಿಟ್ಟಿರಿ, ಏನು ನಮಗೇನು ಗಂಡಸರಂತೆ ನಮಗೆ ಸಾಧನೆಯೇ ಇಲ್ಲ. ಕೇಳುವವರಿದ್ದಾರೆ, ಈಗಲೂ ಕೇಳ್ತಾರೆ, ನಾನು ಸ್ತ್ರೀಯಾಗಿ ಹುಟ್ಟಿದ್ದೆ ವೇಸ್ಟು ಅಂತ ತಿಳ್ಕೊಂಡ್ಬಿಡ್ತಾರೆ ಅವರು. ಆದರೆ ವೇದವ್ಯಾಸರ ದೃಷ್ಟಿಯಲ್ಲಿ, ಪರಮಾತ್ಮನ ಸೃಷ್ಟಿಯಲ್ಲಿ ವೇಸ್ಟ್ ಎಂಬುದೇ ಇಲ್ಲ. ಯಾವ ಜನ್ಮ ಇರಲಿ, ಪಶು ಪ್ರಾಣಿ ಪಕ್ಷಿಗಳು ಇರಲಿ, ಯಾವುದು ವೇಸ್ಟ್ ಇಲ್ಲ. ಎಲ್ಲರಿಗೂ ಏನು ಕೊಡ್ತಾನೆ ದೇವರು? ಸಾಧನೆಗೆ, ಸತ್ತ ಪ್ರತೀತಿ ಪ್ರವೃತ್ತಿಗೆ ವ್ಯವಸ್ಥೆ ಮಾಡೇ ಮಾಡ್ತಾನೆ. ಅದರಿಂದ ಯಾರೂ ಕೂಡ ಆತಂಕ ಪಡಬೇಕಾಗಿಲ್ಲ. ನೋಡಿ, ಸ್ತ್ರೀಯರಿಗೂ ಕೂಡ ಏನುಂಟು? ಮಹಾಭಾರತವನ್ನು ಕೇಳಿ ಅವರು ಕೂಡ ಜ್ಞಾನ, ಭಕ್ತಿ ಎಲ್ಲರೂ ಮಹಾ ಅನುಗ್ರಹಕ್ಕೆ ಪಾತ್ರರೇ. ಯಾರು ಸಜ್ಜನರು, ಮುಕ್ತಿಯೋಗ್ಯರು ಅಂತ ಇದ್ದಾರೆ, ಎಲ್ಲರಿಗೂ ಕೂಡ ಮಹಾ ಅನುಗ್ರಹವನ್ನು ದೇವರು, ಆ ಬೆನಿಫಿಟ್ಸಲ್ಲಿ ದೇವರೇನು ವ್ಯತ್ಯಾಸ ಮಾಡೋದಿಲ್ಲ. ನೋಡಿ, ನೀನು ಪುರುಷ ನಿನಗೆ ಜಾಸ್ತಿ ಬೆನಿಫಿಟ್ಟು, ನೀನು ಸ್ತ್ರೀ ನಿನಗೆ ಬೆನಿಫಿಟ್ ಇಲ್ಲ ಹಾಗೆ ಅಂತಲೇ ದೇವರು ಪಕ್ಷಪಾತ ಮಾಡೋದಿಲ್ಲ. ಎಲ್ಲರಿಗೂ ಕೂಡ ವ್ಯವಸ್ಥೆಯನ್ನು ಮಾಡೇ ಮಾಡ್ತಾನೆ. ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು.
ಹೆಣ್ಣುಮಕ್ಕಳಿಗೆ ಏನು ಮಾಡಿದ್ದಾನೆ? ಸ್ತ್ರೀ ಶೂದ್ರರಿಗೆ ಸಾಧನೆ ಸ್ವಲ್ಪ ಕಡಿಮೆ ಇದೆ. ಅಷ್ಟು ಕಟ್ಟುನಿಟ್ಟಾಗಿ ಪುರುಷರು ಮಾಡುವಂತೆ ಮಾಡಬೇಕಾಗಿಲ್ಲ. ಯಾಕೆ? ಮನೆಯ ಜವಾಬ್ದಾರಿ ಇದೆ, ಸಮಾಜದ ಜವಾಬ್ದಾರಿ ಇದೆ. ಅದರಿಂದ ದೇವರು ಏನು ಮಾಡಿದ್ದಾನೆ? ಅದನ್ನು ಸಿಂಪ್ಲಿಫೈ ಮಾಡಿದ್ದಾನೆ, ಅದನ್ನು ಕಡಿಮೆ ಮಾಡಿದ್ದಾನೆ ಹೊರತು ಅವರಿಗೆ ಕೊಡಬೇಕಾದ ಬೆನಿಫಿಟ್ಸಲ್ಲಿ ದೇವರು ಕಡಿಮೆ ಮಾಡಿಲ್ಲ. ಅವರವರ ಯೋಗ್ಯತೆಗೆ ತಕ್ಕಂತೆ ಜ್ಞಾನ, ಭಕ್ತಿ, ಸುಖ, ಬಲ ಎಲ್ಲವನ್ನು ಕೊಟ್ಟೇ ಕೊಡ್ತಾನೆ. ಅದರಿಂದ ಬೇಕಾಗಿಲ್ಲ ಅಂತ ಹೇಳಿದಾಗ ವೇದವ್ಯಾಸರು ಈ ರೀತಿಯಾಗಿ ಚಿಂತನೆ ಮಾಡ್ತಾ ಇದ್ದಾಗ ಅಲ್ಲಿ ನಾರದರು ಬರ್ತಾರೆ. ನಾರದರು ಬಂದು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನೀವು ಸಮಾಧಿ ಭಾಷೆಯಲ್ಲಿ ನಿಮ್ಮ ಮಹಿಮೆಗಳನ್ನು ಅಂದರೆ ಶ್ರೀಮದ್ ಭಾಗವತವನ್ನು ನೀವು ರಚನೆ ಮಾಡಿ ಹಾಗೆ ಅಂತ ನಾರದರು ಪ್ರಾರ್ಥನೆ ಮಾಡ್ಕೋತಾರೆ. ಹಾಂ, ವೇದವ್ಯಾಸರಿಗೆ ನಾರದರು ಬಂದು ಪ್ರಾರ್ಥನೆ. ಅದರಿಂದ ಏನಾಯಿತು ನೋಡಿ, ಜನರು ಏನು ತಿಳಿದರು? ಪಾಪ ವೇದವ್ಯಾಸರಿಗೆ ಏನು ಗೊತ್ತಿಲ್ಲ, ನಾರದರು ಬಂದು ಹೇಳಿದ ಮೇಲೆ ಗೊತ್ತಾಯಿತು ಹಾಗೆ ಅಂತ ಅವರಿಗೆ ಸರಿಯಾಗಿ ತಪ್ಪು ತಿಳಿಬೇಕು. ಆ ರೀತಿಯಾಗಿ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಆಚಾರ್ಯರು ಇಲ್ಲಿ ಬಂದು ನಿರ್ಣಯವನ್ನು ಹೇಳ್ತಾರೆ. ಇಲ್ಲಿ ದೇವರು ತನಗೇನು ಗೊತ್ತಿಲ್ಲ ಅಂತ ದೇವರು ಕೇವಲ ಪ್ರದರ್ಶನ, ಅದನ್ನು ವಾಸ್ತವಿಕ ಅಂತ ತಿಳಿಬೇಡಿ ಅಂತ ಅನೇಕ ಇದೇ ಪುರಾಣಗಳಲ್ಲೇ ಇದೆ. ಬೇರೆ ಕಡೆ ಪುರಾಣಗಳಲ್ಲಿ ವೇದವ್ಯಾಸರು ತಮ್ಮ ಬಗ್ಗೆಯೂ ದಾಖಲೆ ಮಾಡಿ ಇಟ್ಟುಬಿಟ್ಟಿದ್ದಾರೆ, ಅದನ್ನು ಓದೋದಿಲ್ಲ ಅಷ್ಟೇ. ಆಚಾರ್ಯರು ಬಂದು ಅದನ್ನು ತೋರಿಸಿಕೊಟ್ರು. ನೋಡಿ, ಇಲ್ಲಿ ವೇದವ್ಯಾಸರು ಹೀಗೆ ಮಾಡಿದರಾ, ಇದು ನಿಜ ಅಂತ ತಿಳಿಬೇಡಿ, ಇದು ದೇವರು ಮಾಡಿದ ನಾಟಕ ಇದು. ನೋಡಿ, ರಾಮಾವತಾರ ಅನೇಕ ಬಾರಿ ದೇವರು ನಾಟಕ ಮಾಡ್ತಾನೆ. ನಮಗೆ ನಾಟಕ ಅಂತ ಗೊತ್ತಾಗೋದು ಪುರಾಣಗಳನ್ನು ಸರಿಯಾಗಿ ವಿಮರ್ಶೆ ಮಾಡಿದಾಗ. ಸೀತೆಯನ್ನು ಕಳ್ಕೊಂಡ, ದುಃಖಪಟ್ಟ ರಾಮಾಯಣದಲ್ಲಿ, ಹೌದಲ್ಲ? ಅದೇನು ನಿಜವೋ ನಾಟಕವೋ? ನಾಟಕ. ದೇವರಿಗೆ ದುಃಖ ಅಂಬಾದು ಇಲ್ಲವೇ ಇಲ್ಲ. ದೇವರನ್ನು ಸ್ಮರಿಸುವ ಭಕ್ತರಿಗೇ ದುಃಖ ಇಲ್ಲ, ಇನ್ನು ದೇವರಿಗೆ ದುಃಖ ಇಲ್ಲ ಅಂತ ಇನ್ನೇನು ಹೇಳೋದು? ಈ ರೀತಿಯಾಗಿ ಇರುವಾಗ ನಾರದರು ತಮ್ಮ ಕಥೆಯನ್ನು ಹೇಳ್ತಾರೆ. ಭಾಗವತ, ಸಜ್ಜನರ ಸಂಘ ಇದೆಲ್ಲ ಯಾಕ್ರಿ ಮಾಡಬೇಕು? ನಾರದ ಯಾಕಂದರೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ವೇದವ್ಯಾಸರ ಹತ್ರ, ಈ ನಿಮ್ಮ ಮಹಿಮೆಯನ್ನು ತಿಳಿಸಿಕೊಡುವ ಒಂದು ಗ್ರಂಥಗಳನ್ನು ಬರೀರಿ ಹಾಗೆ ಅಂತ. ಅಲ್ಲ, ದೇವರ ಮಹಿಮೆಯನ್ನು ಯಾಕೆ ತಿಳ್ಕೋಬೇಕು ಹಾಗೆಂದರೆ ನಾರದರು ಹೇಳ್ತಾರೆ, ನಾನು ಹಿಂದೆ ದಾಸಿಪುತ್ರನಾಗಿದ್ದೆ. ಸನ್ಯಾಸಿಗಳು ಚಾತುರ್ಮಾಸ್ಯ ಕಾಲ ಒಂದು ಕಡೆ ಎಲ್ಲ ಸನ್ಯಾಸಿಗಳು ಒಟ್ಟು ಸೇರಿದ್ದರು. ಅವರು ಪರಮಾತ್ಮನ ಕಥಾ ಚಿಂತನೆಯನ್ನು ಮಾಡ್ತಾ ಇರೋರು. ನಾನು ಕೂತು ಕೇಳ್ತಾ ಇದ್ದೆ. ಮತ್ತು ಊಟಕ್ಕೆ ಏನು ಮಾಡ್ತಾ ಇದ್ದಿ ಹಾಗೆಂದರೆ ಅವರ ಭಿಕ್ಷೆ ಎಲ್ಲ ಆದ ಮೇಲೆ ಅವರು ಊಟ ಮಾಡಿದ ಜಾಗವನ್ನು, ಭಿಕ್ಷೆ ಮಾಡಿದ ಜಾಗವನ್ನೆಲ್ಲ ಸ್ವಚ್ಛ ಮಾಡಿ ಅವರೇನು ಉಳಿದದ್ದು ಕೊಟ್ಟಿರ್ತಾರೆ ಅದನ್ನು ನಾನು ಸ್ವೀಕಾರ ಮಾಡ್ತಾ ನಾನು ನಮ್ಮ ತಾಯಿ ಕಾಲ ಕಳೀತಾ ಇದ್ದೀವಿ. ಚಾತುರ್ಮಾಸ್ಯ ಮುಗೀತು. ನಾನು ಮಾಡಿದ ಸೇವೆಯಿಂದ ಆ ಗುರುಗಳು, ಸನ್ಯಾಸಿಗಳು ಭಾರೀ ಸಂತುಷ್ಟರಾಗಿ ನನ್ನ ತಲೆ ಮೇಲೆ ಕೈ ಇಟ್ಟು ಅನುಗ್ರಹ ಮಾಡಿ ಹೋದರು. ಇನ್ನಷ್ಟು ವಿಚಾರಗಳನ್ನು ನನಗೆ ತಿಳಿಸಿಕೊಟ್ರು. ತದನಂತರ ನನ್ನ ತಾಯಿ ಸರ್ಪ ಕಚ್ಚಿ ಮೃತಳಾದಳು. ನಾನು ಕೂಡ ಉತ್ತರ ದಿಕ್ಕಿಗೆ ಹೋಗಿ ಏಕಾಂತದಲ್ಲಿ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ದೇವರ ಸಾಕ್ಷಾತ್ಕಾರವನ್ನು ಪಡ್ಕೊಂಡೆ ಹಾಗೆ ಅಂತ ಹೇಳ್ತಾರೆ. ದೇವರ ಬಿಂಬ ಸಾಕ್ಷಾತ್ಕಾರ ನನಗೂ ಆಯಿತು ಅಂತ ಹೇಳ್ತಾ ಇದ್ದಾರೆ. ರೂಪಂ ಭಗವತೋ ಯತ್ತನ್ ಮನಃಕಾಂತಂ ಸುಖಾವಹಂ ಅಪಶ್ಯನ್ ಸಹಸೋತ್ತಸ್ತೌ ಕೈವಲ್ಯ ದುರ್ಮನ ಇವ. ಆ ರೂಪವನ್ನು ನೋಡಿ ನನಗೆ ಭಾರಿ ಸಂತೋಷ ಆಯಿತು. ಎಲ್ಲಿ ಹೋಯ್ತು? ಇದ್ದಕ್ಕಿದ್ದಾಗಿ ಅದು ಅದೃಶ್ಯವೂ ಆಗೋಯ್ತು. ಎಲ್ಲಿ ಹೋಯಿತು ಅಂತ ನಾ ರೂಪವನ್ನು ಹುಡುಕ್ತಾ ಇದ್ದಾನೆ. ಆಗ ಆಕಾಶವಾಣಿ ಆಯ್ತಂತೆ, ಈ ಜನ್ಮದಲ್ಲಿ ಹಂತಾಸ್ಮಿನ್ ಜನ್ಮನಿ ಭವಾನ್ ನಮಾಂ ದ್ರಷ್ಟುಂ ಇಹಾರ್ಹತಿ. ಈ ಜನ್ಮದಲ್ಲಿ ನಿನಗೆ ಇಷ್ಟೇ, ಇನ್ನು ಮುಂದಿನ ಜನ್ಮದಲ್ಲಿ ನಿನಗೆ ವಿಶೇಷವಾದ ಅನುಗ್ರಹ ಮಾಡ್ತೇನೆ ಅಂತ ಆಕಾಶವಾಣಿ ಆದಾಗ ಸರಿ ಅಂತ ಅವರು ಕೂಡ ಪ್ರಳಯ ಕಾಲ ಬರುವ ಸಮಯ ತನಕ ಕಾಯ್ತಾ ಇದ್ದು, ಪ್ರಳಯ ಬಂದು ಎಲ್ಲರೂ ದೇವರ ಉದರದಲ್ಲಿ ಹೋಗಿ ಮತ್ತೆ ಸೃಷ್ಟಿ ಮಾಡುವ ಸಂದರ್ಭದಲ್ಲಿ ನಾರದರ ತೊಡೆಯಿಂದ, ಬ್ರಹ್ಮದೇವರ ತೊಡೆಯಿಂದ ಹುಟ್ಟಿ ಬಂದು ನಾರದರು ಅಂತ ಹೇಳ್ತಾ ಇದ್ದಾರೆ. ಸಹಸ್ರಯುಗ ಪರ್ಯಂತ ಉತ್ಥಾಯೇದಂ ಶಿಸೃಕ್ಷತಃ ಮರೀಚಿ ಮಿಶ್ರ ಋಷಯಃ ಪ್ರಾಣೇಭ್ಯೋಹಂ ಚ ಜಜ್ಞಿರೆ ದೇವದತ್ತಾಂ ಇಮಾಂ ವೀಣಾಂ ಸ್ವರಬ್ರಹ್ಮ ವಿಭೂಷಿತಾಂ ಮೂರ್ಛಯಿತ್ವಾ ಹರಿಕಥಾಂ ಗಾಯಮಾನಶ್ಚರಾಮ್ಯಹಂ. ಆಯಿತು, ಬ್ರಹ್ಮದೇವರೆಂದು ಹುಟ್ಟಿ ನಾರದರು ಮಾಡಿದ ಕೆಲಸ ಏನು ಹಾಗೆ ಅಂದ್ರೆ ಆ ದೇವದತ್ತ, ಅವರ ವೀಣೆಗೆ ದೇವದತ್ತ ಅಂತ ಹೆಸರು. ದೇವತೆಗಳಿಂದ ಕೊಡಲ್ಪಟ್ಟ ವೀಣೆ ಅದು. ಅಂಥ ವೀಣೆಯನ್ನು ನುಡಿಸ್ತಾ ಹರಿಕಥಾ ಗಾನ ಮಾಡ್ತಾ ನಾನು ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ದೇನೆ ಹಾಗೆ. ನೋಡಿ, ಸನ್ಯಾಸಿಗಳ ಧರ್ಮ ಸಂಚಾರ ಮಾಡೋದು. ಆದರೆ ಬರೀ ಸಂಚಾರ ಅಲ್ಲ, ಏನು ಮಾಡಬೇಕು? ಹರಿಕಥಾ ಹೇಳ್ತಾ ಸಂಚಾರ ಮಾಡಬೇಕು.
ಇದರಿಂದ ನಾರದರು ನಮಗೂ ಒಂದು ಸೂಚನೆ ಮಾಡ್ತಾ ಇದ್ದಾರೆ. ಏನೇ ಕರ್ಮ ಮಾಡಿದರೂ ಕೂಡ ಏನು ಮಾಡಬೇಕು? ಹರಿಕತೆ ಜೊತೆಗೆ ಮಾಡಿ. ಹಾಗೆ ಯಾಕೆ? ನಮ್ಮದು ಗುರಿ ಏನು? ಮಹಾ ಅನುಗ್ರಹ. ಆಲಯಂ ಪಿಬತ, ಹಾಗೆ ಅಂತ ನಾವು ನಿನ್ನೆ ನೋಡಿದ್ದೀವಿ. ಭಾಗವತ ಕತೆ ಒಂದು ಸಾರಿ ಹೇಳಿದರೆ ಮುಗೀತು ಅಂತ ಅಲ್ಲ, ಏನು ಮಾಡಬೇಕು? ಸತತವಾಗಿ ನೋಡಿ ನಾರದರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ವೀಣೆಯನ್ನು ಹಿಡ್ಕೊಂಡು ನುಡಿಸ್ತಾ ಆಲಯಂ ಪಿಬತ, ಭಾಗವತ ಕಥಾ ಪಾನ ಮಾಡ್ತಾ ಇದ್ದಾರೆ. ಹಾಗೆ ಇಷ್ಟು ಹೇಳಿ ಇಂಥ ಒಂದು ಅದರಿಂದ ಪರಮಾತ್ಮನ ಮಹಿಮೆ, ಒಂದು ಸಜ್ಜನರ ಸಂಘ, ಪರಮಾತ್ಮನ ಮಹಿಮೆ, ಹರಿಕಥಾ ಇದನ್ನು ಕೇಳೋದು. ಇದರಿಂದ ನನಗಾದ ಲಾಭ ಏನು? ಮಹಾ ಅನುಗ್ರಹ ಆಯಿತು. ಎಲ್ಲಿ ದಾಸಿಪುತ್ರ ಎಲ್ಲಿ, ಬ್ರಹ್ಮದೇವರ ಮಗ ಎಲ್ಲಿ, ಎಲ್ಲಿಂದ ಎಲ್ಲಿಗೆ ನೋಡಿ ಹೇಗೆ ಸಾಧ್ಯ ಆಯಿತು? ಪರಮಾತ್ಮನ ಕಥಾಶ್ರವಣ, ಸಜ್ಜನರ ಸಂಘ. ಜಗನ್ನಾಥದಾಸರು ಹೇಳ್ತಾರೆ ನೋಡಿ, ಇದನ್ನೇ ಪಾಲಿಸು ಜನ್ಮ ಜನ್ಮದಲ್ಲಿ ಮಧುಸೂದನನೇ, ನಿನ್ನ ಸ್ಮರಣೆ ದಾಸರ ಸಂಘ. ಎರಡು ಕೊಡಿ ಅಂತಾರೆ. ಏನು? ಮಧುಸೂದನನೇ, ನಿನ್ನ ಸ್ಮರಣೆ ದಾಸರ ಸಂಘ. ನೋಡಿ ನಾರದರಿಗೆ ಎಷ್ಟು ಪ್ರಭಾವ ಬೀರಿತ್ತು. ಸಜ್ಜನರ ಸಂಘ ಆಯಿತು, ಸನ್ಯಾಸಿಗಳ ಸಂಘ ಆಯಿತು, ಹರಿಕಥಾ ಕೇಳಿದರು, ಬ್ರಹ್ಮದೇವರ ಮಗನಾಗಿ ಪ್ರಮೋಷನ್ ಸಿಕ್ತು ಅವರಿಗೆ. ಅದರಿಂದ ನಾವು ಕೂಡ ಎತ್ತರ ಪ್ರಮೋಷನ್ ಬೇಕು ನಮಗೆ. ಏನು ಮಾಡಬೇಕು? ಸಜ್ಜನರ ಸಂಘ, ಹರಿಕಥಾ ಶ್ರವಣ ಇದನ್ನು ಮಾಡಬೇಕು ಅಂತ ನಾರದರು ತನ್ನ ಕಥೆಯನ್ನೇ ಹೇಳ್ತಾರೆ. ನೋಡಿ, ಇದು ದೇವರ ಮಹಿಮೆಯನ್ನು ಕೇಳಿ ದೇವರ ಭಕ್ತರಿಂದಲೇ ತಾವು ಹೇಗೆ ಆ ಸ್ಥಿತಿಯನ್ನು ಪಡೆದರು ಎಂಬುದನ್ನು ಭಕ್ತರೇ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವನಾಲಬ್ಧ ಸಮಸ್ತ ಸಂಪತ್ತು. ರಾಯರಿಗೆ ಅಂತಹ ಸಂಪತ್ತು ಹೇಗೆ ಬಂತು? ಹರಿಪಾದ ಕಂಜ ನಿಷೇವನಾಲಬ್ಧ ಸಮಸ್ತ ಸಂಪತ್ತು, ಪರಮಾತ್ಮನ ಸೇವೆ ಮಾಡಿದ್ರಿಂದ ಬಂದ ಸಂಪತ್ತು ಅಂತ ಅವರೇ ಕೊನೆಯಲ್ಲಿ ಸಾಕ್ಷಿ ಹಯಾಸ್ಯೋತ್ತರಿ. ನೀವು ಹೇಳಿದ್ದೆಲ್ಲ ಸರಿ, ಯಾಕೆ? ಇದಕ್ಕೆ ಸಾಕ್ಷಿಯಾಗಿ ಹೈಗ್ರೀವ ದೇವರಿದ್ದಾರೆ ಅಂತ ಅವರೇ ಸಿಗ್ನೇಚರ್ ಆಗಿಬಿಟ್ಟು ಹೋಗಿದ್ದಾರೆ. ಅದರಿಂದ ಆ ಸ್ತೋತ್ರದಲ್ಲಿ ಹೇಳಿದ್ದು ಯಾವುದು ಉತ್ಪ್ರೇಕ್ಷೆ ಅಲ್ಲ. ತದನಂತರ ವೇದವ್ಯಾಸರು ಚಿಂತನೆ ಮಾಡಿ ಭಾಗವತ ಎನ್ನುವ ಒಂದು ಗ್ರಂಥವನ್ನು ರಚನೆ ಮಾಡಿ ಅದನ್ನು ತನ್ನ ಮಗ ಶುಕಾಚಾರ್ಯರಿಗೆ ಅದನ್ನು ಅಧ್ಯಾಪಯಾಮಾಸ. ಶುಕಂ ಅಧ್ಯಾಪಯಾಮಾಸ ನಿವೃತ್ತಿ ನಿರತಂ ಮುನಿಂ. ಆ ಶುಕಾಚಾರ್ಯರು ವೇದವ್ಯಾಸರು ಒಂದು ಸಮಯ ಅರಣ್ಯ ಮಥನ ಮಾಡ್ತಾ ಇದ್ದರು. ಆಗ ಘೃತಾಚಿ ಎನ್ನುವ ಅಪ್ಸರಾಸ್ತ್ರೀ ಒಂದು ಗಿಣಿಯ ರೂಪದಿಂದ ಬಂದು ನಿಂತಿರ್ತಾರೆ. ಆಗ ಅದೇ ಸಂದರ್ಭದಲ್ಲಿ ಅರಣ್ಯ ಮಥನ ಮಾಡುವಾಗಲೇ ಉತ್ಪನ್ನರಾದವರು ಶುಕಾಚಾರ್ಯರು. ಹಾಗೆ ಅಂತ ಅವರು ಪ್ರಾರ್ಥನೆ ಮಾಡಿಕೊಂಡ್ರು, ನನ್ನ ಮಗ ಅಂತ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡದ್ದಕ್ಕೆ ಆಗಲಿ ಅಂತ ಹೇಳಿ ಅದರಿಂದ ಅವರಿಗೆ ಶುಕ ಅಂತಲೇ ಆ ಗಿಣಿಯ ಸ್ಮರಣೆ ಬರುವಂತೆ ಅವರಿಗೆ ಶುಕ ಅಂತಲೇ ತಾಯಿ ಗಿಣಿ ರೂಪದಲ್ಲಿ ಇದ್ರು ಅಂತ. ಆ ಅಪ್ಸರಾಸ್ತ್ರೀ ಅವರೇನು ಸಂಪರ್ಕ ಏನೂ ಆಗಿಲ್ಲ, ಇವ್ರ ಬಾಡಿಗೆ ಅರಣ್ಯ ಮಥನ ಮಾಡ್ತಾಯಿದ್ರು. ಆ ಘೃತಾಚಿ ಬಂದರು, ಪ್ರಾರ್ಥನೆ ಮಾಡಿಕೊಂಡ್ರು, ಅರಣ್ಯ ಮತದಿಂದಲೇ ಉತ್ಪನ್ನರಾದವರು. ತನಗೆ ಮಗನಾಗಬೇಕು ಅಂತ ಕೇಳಿಕೊಂಡ್ರು. ಆಯಿತು, ನಿನ್ನ ಹೆಸರೇ ಇಡ್ತೀನಿ ಅಂತ ಶುಕ ಅಂತ ಹೆಸರಿಟ್ಟರೆ ಹೊರತು ಈಗ ಅಸ್ತವ್ಯಸ್ತ ಆಗಿಬಿಟ್ಟಿದೆ. ಶುಕಾಚಾರ್ಯರು ಅಂದರೆ ಅವ್ರಿಗೇನೋ ಗಿಣಿ ಮುಖಲ ಹಾಕಿ ಆ ಹಳದಿ ಬಣ್ಣಲೆ ಹಚ್ಚಿ ಪೇಂಟ್ ಮಾಡಿ ಏನೇನೋ ಮಾಡಿಬಿಡ್ತಾರೆ. ಶುಕಾಚಾರ್ಯ ಅಂದರೆ ಮಹಾ ಋಷಿಗಳು. ಈ ವೇದವ್ಯಾಸರು ಹೇಗೆ ಅವತಾರ ಆಯಿತು, ಏನು ಮಾಡಿದರು ಅಂತ ನೋಡಿದ್ದೀವಿ. ಅದೇ ಥರ ಈ ಭಾಗವತವನ್ನು ತಿಳಿಸಿಕೊಟ್ಟ ಶುಕಾಚಾರ್ಯರು ಅವರ ಅವತಾರವನ್ನು ಆಚಾರ್ಯರು ಸುಂದರವಾಗಿ ನಿರ್ಣಯ ಮಾಡಿ ಹೇಳಿದ್ದಾರೆ ನಮಗೆ. ರುದ್ರದೇವರ ಅವತಾರ. ಆದರೆ ತುಂಬ ಜನ ಏನು ತಿಳ್ಕೊಂಡ್ಬಿಡ್ತಾರೆ, ಇನ್ನು ಗಿಣಿಮುಖ ಹಾಕಿಟ್ಬಿಡ್ತಾರೆ. ಅದು ಗಿಣಿಮುಖ ಅಲ್ಲ, ಅದು ಪುರಾಣಗಳಲ್ಲಿ ಆ ಥರ ಇಲ್ಲ. ಅವರಿಗೆ ಶುಕ ಅಂತ ಹೆಸರಿಟ್ರು. ಯಾಕೆ? ಆ ಘೃತಾಚಿ ಪ್ರಾರ್ಥನೆ ಮಾಡಿಕೊಂಡದ್ದಕ್ಕೆ ಶುಕ ಅಂತ ಹೆಸರು ಅಂತ. ಅದು ಋಷಿಗಳು. ಅಂತಹ ಶುಕಾಚಾರ್ಯರಿಗೆ ಈ ಭಾಗವತವನ್ನು ರಚನೆ ಮಾಡಿ ನೀವು ಇದನ್ನು ಪ್ರಚಾರ ಮಾಡಿರಿ ಹಾಗೆ ಅಂತ. ಆ ಶುಕಾಚಾರ್ಯರೇ ಪರೀಕ್ಷಿತ್ ರಾಜನಿಗೆ ಮತ್ತು ಉಳಿದ ಋಷಿಗಳಿಗೂ ಕೂಡ ಅದನ್ನು ಅಭ್ಯಾಸ ಮಾಡ್ತಾರೆ. ಆಗ ಶೌನಕಾದಿಗಳು ಪ್ರಶ್ನೆ ಮಾಡ್ತಾರೆ, ಪರೀಕ್ಷಿತ್ ರಾಜನ ವೃತ್ತಾಂತವನ್ನು ನಮಗೆ ತಿಳಿಸಿಕೊಡಿ. ಯಾಕೆ? ಶುಕಾಚಾರ್ಯರು ಭಾಗವತವನ್ನು ಹೇಳಿದ್ದು ಯಾರಿಗೆ? ಪರೀಕ್ಷಿತ್ ರಾಜನಿಗೆ ಅಂತ ಪ್ರಸಿದ್ಧಿ ಇತ್ತು. ಶುಕಾಚಾರ್ಯರು ಭಾಗವತ ಹೇಗೆ ಬಂತು, ಶುಕಾಚಾರ್ಯರು ಪರಿಚಯ ಎಲ್ಲ ಆಯಿತು. ಈಗಿನ್ನು ಮುಂದೆ ಕೇಳುವವರು ಯಾರು? ಪರೀಕ್ಷಿತ್ ರಾಜ. ಪರೀಕ್ಷಿತ್ ಜನ್ಮ ಅವರ ವೃತ್ತಾಂತವನ್ನು ಹೇಳಿ ಅಂತ ಹೇಳಿದಾಗ
ಶುಕಾಚಾರ್ಯರು ಸೂತಾಚಾರ್ಯರು ಸೂತ ಪುರಾಣಿಕರು ಹೇಳ್ತಾರೆ, ಮಹಾಭಾರತ ಯುದ್ಧ ಮುಗಿದು ಭೀಮಸೇನ ದೇವರ ಗದಾ ಪ್ರಹಾರದಿಂದ ದುರ್ಯೋಧನ ತೊಡೆ ಮುರಿದು ಮಲಗಿದ್ದಾನೆ. ಆ ಸಂದರ್ಭದಲ್ಲಿ ಅಶ್ವತ್ಥಾಮಾಚಾರ್ಯರು ಅಲ್ಲಿ ಬಂದು ದುರ್ಯೋಧನನ ಮೇಲೆ ಭಾರಿ ಪ್ರೀತಿ ಅವರಿಗೆ. ನೋಡಿ, ಇದೇ ರುದ್ರದೇವರು ಮಹಾಭಾರತದಲ್ಲಿ ಯಾರಾಗಿ ಬಂದರು? ಅಶ್ವತ್ಥಾಮರಾಗಿ ಬಂದರು. ವೇದವ್ಯಾಸರನ್ನು ತಪಸ್ಸು ಮಾಡಿ ವೇದವ್ಯಾಸರ ಮಗನಾಗಿ ಬಂದರು ರುದ್ರದೇವರು. ನೋಡಿ, ಎರಡು ರೂಪ ಇದೆ ರುದ್ರದೇವರು. ಅಶ್ವತ್ಥಾಮರೂ ಒಂದು ರೂಪ, ಅವರು ವೇದವ್ಯಾಸರ ಶಿಷ್ಯರೇ. ಇನ್ನೊಂದು ರೂಪ, ತಾನೇ ಮಗನಾಗಿ ಬಂದು ವೇದವ್ಯಾಸರ ಸೇವೆಯನ್ನು ಮಾಡಿದ್ದಾರೆ ಶುಕಾಚಾರ್ಯರಾಗಿ, ಅದು ರುದ್ರದೇವರೇ. ಈ ಅಶ್ವತ್ಥಾಮರು ಏನು ಮಾಡಿದರು? ದುರ್ಯೋಧನ ಮೇಲೆ ಭಾರಿ ಪ್ರೀತಿ. ಯಾಕೆ? ಒಂದು ಲೋಟ ಹಾಲು ಕೊಟ್ಟ. ಪಾಪ ಹಾಲು ಅಂದರೆ ಏನೂ ಗೊತ್ತಿಲ್ಲ. ದ್ರೋಣಾಚಾರ್ಯರ ಮನೆಯಲ್ಲಿ ಹಸು ಇಲ್ಲ, ಕರು ಇಲ್ಲ, ಏನೂ ಇಲ್ಲ. ಯಾರ ಹತ್ರ ಏನೂ ಕೇಳಿದವರಲ್ಲ. ಇವನು ದುರ್ಯೋಧನ ಏನು ಮಾಡಿದ? ಅವರಮ್ಮ ಏನು ಮಾಡ್ತಾಯಿದ್ರು? ಹಾಲು ಬೇಕು ಅಂತ ಮಗು ಕೇಳಿದಾಗ ಹಿಟ್ಟಿನ ಹಾಲು, ಅಕ್ಕಿ ಹಿಟ್ಟು ಏನೋ ಹಿಟ್ಟು ಇತ್ತು ಮನೆಯಲ್ಲಿ, ಅದನ್ನು ಮಿಕ್ಸ್ ಮಾಡಿ ಅದು ಬೆಳ್ಳಗೆ ಬರ್ತಾ ಇತ್ತು. ಇದೇ ಹಾಲು ತಗೋ ಅಂತ ಕುಡಿದು, ಪಾಪ ಅವ್ರಿಗೆ ಗೊತ್ತಿಲ್ಲ, ಇದೇ ಹಾಲು ಅಂತ ತಿಳ್ಕೊಂಡು ಅವರು ಕುಡಿತಾ ಇದ್ರು. ದುರ್ಯೋಧನನಿಗೆ ಈ ವಿಚಾರ ಗೊತ್ತಾಯಿತು. ಆಟ ಆಡುವ ಸಮಯ ಅದು. ನಾನು ಹೋಗಿ ಹಾಲು ಕುಡಿದು ಬರ್ತೀನಿ ಅಂತ ಅಶ್ವತ್ಥಾಮರು ಹೋದಾಗ ಕರಿತಾನೆ. ನಿನ್ನ ಮನೇಲಿ ಏನಿದೆಯಾ ಹಾಲು? ತೋರಿಸ್ತೀನಿ ಬಾ. ಏನೋ ಹಾಲು ಕುಡಿದು ಬರ್ತೀನಿ, ದಿನ ಹೇಳ್ಕೊತಾ ಇದ್ದಿ, ಹಾಲು ಹೇಗಿದೆ ತೋರಿಸ್ತೀನಿ ಅಂತ ಒಂದಿನ ಚೆನ್ನಾಗಿ ಹಾಲನ್ನು ಹಾಕಿ ತನ್ನ ಕೈಯಿಂದ ಕೊಟ್ಟ. ಅದರ ಪ್ರಭಾವ ಏನಾಯಿತು? ಹಾಲಾಹಲ ಆಯಿತು. ನೋಡಿ, ಅದಕ್ಕೆ ಅವೈಷ್ಣವರಿಂದ, ವಿಷ್ಣು ದ್ವೇಷಿಗಳಿಂದ ಏನನ್ನು ಕೂಡ ತಗೊಳ್ಬೇಡಿ. ಯಾಕೆ? ಯಾರು ಇರ್ತಾರೆ? ಚೆನ್ನಾಗಿ ಕಲಿ ಕೂತಿರ್ತಾನೆ. ಯಾಕೆ? ಅವನಿಗೆ ಖುಷಿ. ಅವನಿಗೆ ಏನು ಪ್ರಚಾರ ಆಗಬೇಕು? ನಮಗೆ ಹೇಗೆ ಜ್ಞಾನಭಕ್ತಿ ಪ್ರಚಾರ ಆಗಬೇಕು ಅಂತ ಉದ್ದೇಶ ಇದೆಯೋ, ಕಲಿಯ ಉದ್ದೇಶ ಏನು ಹೇಳಿ? ತಾನು ಯಾವುದು ಜ್ಞಾನ ಅಂತ ತಿಳ್ಕೊಂಡಿರ್ತಾನೆ, ಏನೋ ಅಜ್ಞಾನ ಯದ್ಯಪಿ ಅದು, ಆ ಅಜ್ಞಾನ, ಆ ಪರಮಾತ್ಮನ ದ್ವೇಷ ಅದು ಚೆನ್ನಾಗಿ ಪ್ರಚಾರ ಆಗಬೇಕು ಅಂತ ಅವ್ರದ್ದು ಒಂದು ಟೀಮ್ ಇದೆ. ಸಜ್ಜನರದ್ದು ಒಂದು ಟೀಮ್, ಪರಮಾತ್ಮನ ಜ್ಞಾನ ಭಕ್ತಿ ಬೆಳಿಬೇಕು ಅಂತ ಶುಕಾಚಾರ್ಯರು ಈ ಕಡೆ ಬಂದರು. ಪರಮಾತ್ಮನ ವಿರುದ್ಧವಾಗಿ ನಡೆಯುವ ಇನ್ನೊಂದು ಟೀಮ್, ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರ ಉದ್ದೇಶ ಏನು? ಚೆನ್ನಾಗಿ ಅಜ್ಞಾನ ಪ್ರಚಾರ ಆಗಬೇಕು. ಅದೇ ಅವ್ರ ಜ್ಞಾನ ಅಂತ ತಿಳ್ಕೊಂಡಿದ್ದಾರೆ. ಪರಮಾತ್ಮನ ದ್ವೇಷ ಮಾಡೋದು, ಶಾಸ್ತ್ರಗಳನ್ನು ನಿಂದೆ ಮಾಡೋದು, ವೈಷ್ಣವರನ್ನು ನಿಂದೆ ಮಾಡೋದು, ಅದರಿಂದಲೇ ಅವರಿಗೆ ಶ್ರೇಯಸ್ಸು ಅಂತ ತಿಳ್ಕೊಂಡಿದ್ದಾರೆ ಅವರು. ಅದಕ್ಕಾಗಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಅದರಿಂದ ಕಲಿ ಏನು ಮಾಡಿದ? ನೀ ನಮ್ಮ ಕಡೆ ಬಂದ್ಬಿಡು ಅಂತ ಹೇಳಿ ಅಶ್ವತ್ಥಾಮರನ್ನು ತಮ್ಮ ಕಡೆ ಈ ಹಾಲು ಗೀಲು ಊಟ ಗೀಟ ವ್ಯವಸ್ಥೆ ಕೊಟ್ಟ. ಕಲಿಯ ಬುದ್ಧಿನೇ ಅಂಥದ್ದು. ಅನ್ನಪಾನ ಅದು ಕೊಟ್ಟರೆ ನಾವು ಬ್ರಾಹ್ಮಣರು ಅಷ್ಟೇ ಹೋಗ್ಬಿಡ್ತೀವಿ. ಹಂಗಾಗಬಾರ್ದು. ಅದರಿಂದ ಯಾರ್ಯಾರೋ ಕೈಯಲ್ಲಿ ಏನೇನೋ ತೆಗೆದುಕೊಳ್ಳಬೇಡಿ ಅಂತ ಭಾಗವತ ನಮಗೆ ಎಚ್ಚರಿಸ್ತಾ ಇದೆ. ಅಂತಹ ಅಶ್ವತ್ಥಾಮರು ದುರ್ಯೋಧನನ ಹತ್ರ ಬಂದು ಕೇಳ್ತಾರೆ, ಏನು ಮಾಡಬೇಕು? ದುರ್ಯೋಧನ ಇನ್ನೇನು ಕೇಳ್ತಾನೆ? ಪಾಂಡವರ ಸಂತತಿ ಉಳಿಬಾರ್ದು ಹಾಗೆ ಅಂತ. ಕೆಲವರು ಉಳ್ಕೊಂಡಿದ್ರು, ಪಾಂಡವರ ಮಕ್ಕಳು ಉಳಿದಿದ್ದರು. 18 ದಿವಸ ಯುದ್ಧ ಆದ ಮೇಲೆ ನಡೆದ ಘಟನೆ ಇದು. ಪಾಂಡವರ ಮಕ್ಕಳು ಉಳಿದಿದ್ದರು. ದೃಷ್ಟದ್ಯುಮ್ನ ಇದ್ದ. ಎಲ್ಲರನ್ನೂ ಧ್ವಂಸ ಮಾಡು ಅಂತ, ಆಗ ನನಗೆ ಶಾಂತಿ ಆಗ್ತದೆ, ಮತ್ತು ನನ್ನ ಹೆಂಡತಿಯಲ್ಲಿ ಸಂತಾನವನ್ನು ಉತ್ಪನ್ನ ಮಾಡಬೇಕು. ನೋಡಿ, ದುರ್ಯೋಧನ ಪ್ರಯತ್ನ ಏನು? ತಾನು ಅಂದರೆ ಸಜ್ಜನರು ಇರಬಾರದು, ಸಜ್ಜನರ ಸಂತತಿ ಇರಬಾರದು, ತನ್ನ ಸಂತತಿ ಬೆಳೀಬೇಕು. ಅದರಿಂದ ಪಾಂಡವರ ವಂಶವನ್ನು ಯಾರ್ಯಾರಿದ್ದಾರೋ ಎಲ್ಲರನ್ನೂ ಸಂಹಾರ ಮಾಡು, ನನ್ನ ಹೆಂಡತಿಯಲ್ಲಿ ಸಂತಾನವನ್ನು ಬೆಳೆಸು ಹಾಗೆ ಅಂತ. ಅವರು ಆಯಿತು ಅಂತ ಒಪ್ಪಿಕೊಂಡು ಯೋಚನೆ ಮಾಡ್ತಾರೆ. ಆ ರಾತ್ರಿಯಲ್ಲೇ ಹೋಗಿ ಆ ದೃಷ್ಟದ್ಯುಮ್ನ, ಪಾಂಡವರ ಮಕ್ಕಳು ಯಾರಿದ್ದಾರೆ ಎಲ್ಲರನ್ನೂ ಕೂಡ ಸಂಹಾರ ಮಾಡ್ತಾರೆ. ಆಗ ಈ ಸುದ್ದಿ ಒಂದು ಸೇವಕನ ಮೂಲಕ ದ್ರೌಪದಿ ದೇವಿಗೆ ಗೊತ್ತಾಗ್ತದೆ. ದ್ರೌಪದಿ ದೇವಿ ಭೀಮಸೇನ ದೇವರ ಹತ್ರ ಹೇಳ್ತಾರೆ. ಭೀಮಸೇನ ದೇವರು ಬೆನ್ನಟ್ಟಿಕೊಂಡು ಹೋಗ್ತಾರೆ. ಅಶ್ವತ್ಥಾಮನನ್ನು ಹಿಡ್ಕೊಂಡು ಬರ್ತಾರೆ. ಬಂದು ಭೀಮಸೇನ ದೇವರು ಹೇಳ್ತಾರೆ, ಇವನನ್ನು ಸಂಹಾರ ಮಾಡಬೇಕು, ಅಶ್ವತ್ಥಾಮರನ್ನು ಸಂಹಾರ ಮಾಡಬೇಕು ಅಂತ. ದ್ರೌಪದಿ ದೇವಿ ಹೇಳ್ತಾರೆ, ಇವರನ್ನು ಸಂಹಾರ ಮಾಡಬಾರ್ದು, ಗುರುಪುತ್ರನಾಗಿದ್ದಾರೆ, ದ್ರೋಣಾಚಾರ್ಯರ ಮಗ ಅಲ್ಲವೇ, ಅದರಿಂದ ಇವರನ್ನು ಸಂಹಾರ ಮಾಡಬಾರ್ದು ಹಾಗೆ ಅಂತ. ಕೃಷ್ಣ ಹೇಳಿದ, ನನಗೆ ಇಬ್ಬರೂ ಬೇಕು, ವಾಯುದೇವರ ಮಾತು ಬೇಕು, ಭಾರತೀ ದೇವಿಯ ಮಾತು ಬೇಕು. ಹೆಂಗೆ ಕೂಡಿಸೋದು? ಬ್ರಾಹ್ಮಣರಲ್ಲಿ ಅವರನ್ನು ಸಂಹಾರ ಮಾಡೋದು ಅಂದರೆ ಏನು? ಅವರ ಸಂಪತ್ತನ್ನೆಲ್ಲ ತೆಗೆದುಕೊಳ್ಳೋದು. ಅವರಲ್ಲಿ ಅನರ್ಘ್ಯವಾದ ಒಂದು ಮಣಿ ಇತ್ತಂತೆ. ಆ ಮಣಿ ಇದ್ದರೆ ಹಸಿವು, ಬಾಯಾರಿಕೆ, ರೋಗ ರುಜಿನ ಯಾವುದು ಬರ್ತಾ ಇಲ್ಲ, ದುರ್ಗಂಧ ಯಾವುದು ಹತ್ರ ಬರ್ತಾ ಇಲ್ಲ. ಕೃಷ್ಣ ಹೇಳಿದ, ಆ ಮಣಿಯನ್ನು ಕಿತ್ತಿ ತೆಗೆದರೆ ಅವರನ್ನು ನಾಶ ಮಾಡಿದಾಗೆ ಹಾಗೆ ಅಂತ ಹೇಳಿ
ಆ ಮಣಿಯನ್ನು ತೆಗೆದು ಭೀಮಸೇನ ದೇವರ ಹತ್ರ ಕೊಡ್ತಾರೆ. ಭೀಮಸೇನ ದೇವರು ಅದನ್ನು ದ್ರೌಪದಿ ಕೈಯಲ್ಲಿ ಕೊಡ್ತಾರೆ. ದ್ರೌಪದಿ ಅದನ್ನು ಧರ್ಮರಾಜನ ಕೈಯಲ್ಲಿ ಕೊಡ್ತಾರೆ. ಯಾಕೆ? ಭೀಮಸೇನ ದೇವರು ಮತ್ತೆ ಬೇಯಕ್ಕೆ ಶುರು ಮಾಡಿಬಿಡ್ತಾರೆ. ನೋಡಿ, ತನ್ನ ಹೆಂಡತಿ ಇದ್ರು ಕೊಟ್ಟ, ಅಣ್ಣನ ಹತ್ರ ಕೊಡಬಾರ್ದಾ ಅಂತ ಅವರ ಯೋಗ್ಯತೆ ನೋಡಿ ಕೊಟ್ಟದ್ದು. ದ್ರೌಪದಿ ದೇವಿ ಅದನ್ನು ಧರ್ಮರಾಜನಿಗೆ ಕೊಡ್ತಾರೆ. ಈ ರೀತಿಯಾಗಿ ಅಶ್ವತ್ಥಾಮರ ಸಂಹಾರವೂ ಆಯಿತು, ಅಶ್ವತ್ಥಾಮರ ಪ್ರಾಣ ಉಳಿಸಿದಂತೇನೂ ಆಯಿತು ಅಂತ. ತದನಂತರ ಅಶ್ವತ್ಥಾಮರು ಬ್ರಹ್ಮಾಸ್ತ್ರವನ್ನು ಮೊದಲೇ ಪ್ರಯೋಗ ಮಾಡಿದರು. ಆ ಉತ್ತರಾದೇವಿಯ ಗರ್ಭ, ಪಾಂಡವರಲ್ಲಿ ಒಬ್ಬ ಅರ್ಜುನನ ಮಗ ಅಭಿಮನ್ಯು ಹಾಗೆ ಅಂತ. ಆ ಅಭಿಮನ್ಯುವಿನ ಹೆಂಡತಿ, ಯುದ್ಧದಲ್ಲಿ ಸತ್ತೋಗಿದ್ದ ಅಭಿಮನ್ಯು, ಆಗ ಉತ್ತರಾದೇವಿ, ಅಭಿಮನ್ಯುವಿನ ಹೆಂಡತಿ ಉತ್ತರಾದೇವಿ ಗರ್ಭವತಿಯಾಗಿದ್ದರು. ಅವರ ಮೇಲೆ ಆ ಬ್ರಹ್ಮಾಸ್ತ್ರ ಬರ್ತಾಯಿತ್ತು ಉತ್ತರಾದೇವಿಯ ಗರ್ಭದಲ್ಲಿ. ಆಗ ಉತ್ತರಾದೇವಿ ಬಂದು ತಾನು ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಆಗ ಕೃಷ್ಣ ತಾನು ಒಳಗೆ ಪ್ರವೇಶ ಮಾಡಿ ಆ ಉತ್ತರಾದೇವಿಯ ಗರ್ಭವನ್ನು ಕೂಡ ಸಂರಕ್ಷಣೆ ಮಾಡಿದ. ಆಗ ಗರ್ಭದಲ್ಲಿ ಪ್ರವೇಶ ಮಾಡಿ ಪರಮಾತ್ಮ ತಿರುಗ್ತಾ ಇದ್ದಂತೆ, ಗರ್ಭವನ್ನು ಸುತ್ತ ತಿರುಗ್ತಾ ಇದ್ದ. ಆ ಮಗು ನೋಡ್ತಾ ಇತ್ತಂತೆ, ಯಾರಿದು ಹಾಗೆ ಸುತ್ತ ನೋಡ್ತಾ ಇತ್ತು. ಅದರಿಂದ ಅವನಿಗೆ ಏನಂತ ಹೆಸರು? ಪರೀಕ್ಷಿತ್. ಪರಿತಃ ಈಕ್ಷತೆ ಇದು ಪರೀಕ್ಷಿತ್. ಹಾಗೆ ಸುತ್ತ ನೋಡ್ತಾ ಇತ್ತು, ಅದರಿಂದ ಪರೀಕ್ಷಿತ್ ಅಂತ ಹೆಸರು ಬಂತು ಅಂತ. ಮತ್ತೆ 9 ತಿಂಗಳಾಯಿತು, ಪ್ರಸವ ಆಯಿತು. ಆ ಬ್ರಹ್ಮಾಸ್ತ್ರದ ಅಮೋಘ, ಅದು ತನ್ನ ಕಾರ್ಯ ಮಾಡೇ ಮಾಡ್ತದೆ. ಅದರಿಂದ ಪರಮಾತ್ಮ ಸ್ವಲ್ಪ ಸರದ, ಆ ಮಗು ಸತ್ತೇ ಹುಟ್ಟಿತಂತೆ. ಮತ್ತೆ ಪರಮಾತ್ಮ ತಾನು ಪ್ರತಿಜ್ಞೆ ಮಾಡಿ ಆ ಮಗು ಮತ್ತೆ ಬದುಕುವಂತೆ ಮಾಡಿದ ಅಂತ ಹೇಳ್ತಾರೆ. ಒಂದು ಸಲ ಅರ್ಜುನ ದ್ವಾರಕೆಗೆ ಹೋಗ್ತಾನೆ. ಅಲ್ಲಿ ಹೋಗಿ ಕೃಷ್ಣ ಪರಂಧಾಮಕ್ಕೆ ಹೋದ ಸುದ್ದಿ ಗೊತ್ತಾಗ್ತದೆ. ತಾನು ವಾಪಸ್ ಬಂದು ಯುಧಿಷ್ಠಿರ ಮುಂತಾದವರ ಹತ್ರನೆಲ್ಲ ಆ ವಿಚಾರವನ್ನು ಹೇಳ್ತಾನೆ. ಪಾಂಡವರು ತಾವೂ ಕೂಡ ದೇಹತ್ಯಾಗವನ್ನು ಮಾಡಿ, ಪರೀಕ್ಷಿತ ರಾಜನನ್ನು ಪಟ್ಟದಲ್ಲಿ ಕೂಡಿಸಿ ತಾವೂ ಕೂಡ ದೇಹತ್ಯಾಗವನ್ನು ಮಾಡ್ತಾ ಇದ್ದಾರೆ. ತದನಂತರ ಪರೀಕ್ಷಿತ ರಾಜ, ಅವನಿಗೆ ಗೊತ್ತಾಯಿತು ದೇಶದಲ್ಲಿ ಕಲಿಯಾವೇಶ ಆಗಿದೆ ಹಾಗೆ ಅಂತ. ಅದನ್ನು ನೋಡ್ಕೊಂಡು ಬರೋಣ, ಕಲಿ ನಿಗ್ರಹ ಮಾಡಬೇಕು ಅಂತ ಹೋಗ್ತಾನೆ. ಕಲಿಯನ್ನು ನಿಗ್ರಹವನ್ನು ಮಾಡ್ತಾನೆ. ಮಾಡಿ 4 ಜಾಗವನ್ನು ಕೊಡ್ತಾನೆ. ದ್ಯೂತಂ ಪಾನಂ ಸ್ತ್ರೀಯಸ್ಸೂನ ಹಾಗೆ, ಎಲ್ಲಿ ಜೂಜಾಟ ಆಡ್ತಾರೆ ಮತ್ತು ಎಲ್ಲಿ ಮದ್ಯಪಾನ ಮಾಡ್ತಾರೆ, ಎಲ್ಲಿ ವೇಶ್ಯ ಸ್ತ್ರೀಯರ ಜೊತೆಗೆ ಸಂಯೋಗ ಮಾಡ್ತಾರೆ, ಮತ್ತು ಸೂನ ಅಂದರೆ ಪ್ರಾಣಹಿಂಸೆ, ಎಲ್ಲಿ ಅಹಿಂಸೆ ನಡೀತಾ ಇದೆ ಅಂತಹ ಜಾಗದಲ್ಲಿ ಕಲಿ ಇರಲಿ ಹಾಗೆ ಅಂತ. ಆ ಜಾಗ ಬಿಟ್ಟು ಬೇರೆ ಕಡೆ ನೀನು ಬರಬಾರದು ಅಂತ ಹೇಳಿದರು. ನಮಸ್ಕಾರ ಮಾಡಿಬಿಟ್ಟ ಕಲಿ, ನನ್ನನ್ನು ಕೊಂದಾಗ್ಬಿಡ್ತಾರೆ ಹಾಗೆ ಅಂತ. ಆ ನಮಸ್ಕಾರಕ್ಕೆ ಮನ ಕರಗಿ ಮಾಡಿದ ಹಾಗೆ ಅಂತ ನಾವು ನಿನ್ನೆ ನೋಡಿದ್ದೀವಿ. ಭಕ್ತಿ ಇದೇ ಪ್ರಶ್ನೆ ಮಾಡಿದರು. ಸಂಹಾರ ಮಾಡಬೇಕಾಗಿದ್ದು ಕಲಿಯನ್ನು ಪರೀಕ್ಷಿತ ರಾಜ ಯಾಕೆ ಬಿಟ್ಟರು ಹಾಗೆ ಅಂತ. ಏನು ಉತ್ತರ ನೋಡಿದ್ದೀವಿ? ಕಲಿಯುಗದಲ್ಲೂ ಕೂಡ ಸಾರ ಬುಕ್. ಆ ಪರೀಕ್ಷಿತ ರಾಜ ಏನಾಗಿದ್ದ? ಒಂದು ಸಾರವನ್ನು ಕಂಡ. ಸಂಹಾರ ಮಾಡಬಹುದಾಯಿತು, ಆದರೆ ಪರಮಾತ್ಮನ ಪ್ರಚೋದನೆ ಕಲಿಯನ್ನು ಉಳಿಸಬೇಕು ಹಾಗೆ ಅಂತ. ಯಾಕೆ? ಅಂಥ ಒಂದು ಸಾಧನ ಮಾಡತಕ್ಕ ವರ್ಗ ಇದ್ದಾರೆ. ಅವ್ರಿಗೇನಾಗಬೇಕು? ಸ್ವಲ್ಪ ಸಾಧನೆ, ಮಹಾ ಅನುಗ್ರಹ. ನೋಡಿ, ಮಹಾ ಅನುಗ್ರಹ ಬೇಕು ನಮಗೆ. ಅದರಿಂದ ಸ್ವಲ್ಪ ಸಾಧನೆಯಲ್ಲೇ ಮಹಾ ಅನುಗ್ರಹ ಪಡೆಯುವ ಕೆಲವು ಮುಕ್ತಿಯೋಗ್ಯರು ಇರ್ತಾರೆ. ಅವರನ್ನು ಮನಗಂಡು ಕಲಿಯುಗದ ಜನರು ಅಂಥದೇ ಇರ್ತಾರೆ. ಸ್ವಲ್ಪ ಸಾಧನೆ, ಫಲ ಮಾತ್ರ ಭಾರಿ ಇರ್ತದೆ. ಹರಿನಾಮ ಸಂಕೀರ್ತನೆ. ಕಲಿನ ನಿಗ್ರಹ ಮಾಡಬೇಡ ಅಂತೇಳಿ ಪರೀಕ್ಷಿತರಲ್ಲಿ ಹೆಂಗೆ ಹೆಂಗೆ ಬರ್ತಾರೆ ಮನಸ್ಸಿಗೆ? ಕಲಿ ನಿಗ್ರಹ ಮಾಡಲ್ಲ ಅಂದರೆ ಮನಸ್ಸು ಮನಸ್ಸಿನಿಂದ ಪ್ರೇರಣೆ ಆಗ್ತದೆ. ಅದರಿಂದ ನಾವು ನೋಡಿದ್ದೀವಿ ನೋಡಿ, ಸತ್ತ ಪ್ರತೀತಿ ಪ್ರವೃತ್ತಿ. ಪರಮಾತ್ಮ ಹೇಗೆ ಪ್ರೇರಣೆ ಮಾಡ್ತಾನೆ? ದೊಡ್ಡ ಪ್ರಶ್ನೆ ಅದು. ನಾವಿದ್ಮ ನ ವಿಜಾನೀಮಃ ಯದೈತತ್ ಅನುಶಿಷ್ಯಾತ್ ಅಂತ ತಲವಕಾರ ಉಪನಿಷತ್ತಿನಲ್ಲಿ ಬರುತ್ತೆ. ಬ್ರಹ್ಮದೇವರೇ ಹೇಳ್ತಾರೆ, ಪರಮಾತ್ಮ ನಮ್ಮನ್ನು ಹೇಗೆ ನಿಯಮನ ಮಾಡ್ತಾನೆ ಸಾಮಾನ್ಯವಾಗೂ ಗೊತ್ತಿಲ್ಲ, ವಿಶೇಷವಾಗಿಯೂ ಗೊತ್ತಿಲ್ಲ ಅಂತ ಬ್ರಹ್ಮದೇವರು ಹೇಳಿಬಿಡ್ತಾರೆ. ಅದು ಧಿಯೋಯನೋ ಪ್ರಚೋದಯ, ಬುದ್ಧಿ ಪ್ರಚೋದನೆ ಮಾಡಿ ಪರಮಾತ್ಮ ನಮ್ಮನ್ನು ಇದು ಮಾಡು, ಇದು ಮಾಡಬೇಡ ಹಾಗೆ ಅಂತ ನಿಯಮನ ಮಾಡ್ತಾನೆ. ಅದರಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಸದಾ ಸನ್ಮಾರ್ಗದಲ್ಲಿ ಹೋಗುವಂತೆ ಬುದ್ಧಿ ಪ್ರಚೋದನೆ ಮಾಡು ಅಂತ ಆ ಥರ ಪ್ರಾರ್ಥನೆ ಮಾಡ್ಕೊಂಡಿದ್ದಾನೆ. ಅವನಿಗೆ ಕೊನೆಯ ಜನ್ಮ ಇದು. ಪರೀಕ್ಷಿತ ರಾಜನಿಗೆ ಕೊನೆಯ ಜನ್ಮ ಇದು. ಅಷ್ಟು ಪರಿಪಕ್ವತೆಯಲ್ಲಿ ಇದ್ದಾನೆ ಅವನು. ಅದರಿಂದ ಕಲಿಯನ್ನು ನಿಗ್ರಹ ಮಾಡಬೇಕು ಹಾಗೆ ಅಂತ. ನೋಡಿ, ಎಂದಿಗೂ ಕೂಡ ಏನು ಮಾಡಬೇಕು? ಮನೆಯಲ್ಲಿ ಕೂಡ ಅಷ್ಟೇ, ಯಾರಾವುದು ಅಜ್ಞಾನವನ್ನು ಹೇಳಿದರು,
ತಪ್ಪಾಗಿ ನಡೆದರೂ ಏನು ಮಾಡಬೇಕು? ನಿಗ್ರಹ ಮಾಡಬೇಕು. ನೀ ಮಾಡಿದೇ ಸರಿ ಮಗು ಹಾಗೆ ಅಂತ ಪ್ರೋತ್ಸಾಹ ಕೊಡಬಾರ್ದು. ಕಲಿಗೆ ಪ್ರೋತ್ಸಾಹ ಕೊಡಬಾರ್ದು ಹಾಗೆ ಅಂತ. ಇನ್ನು ಪ್ರಾರ್ಥನೆ ಮಾಡಿದ ಅಂತ ಪುನಶ್ಚ ಯಾಚಮಾನಾಯ ಜಾತರೂಪಂ ಅದಾತ್ ಪ್ರಭು ಅಂತ ಬಂಗಾರವನ್ನು ಕೂಡ ಕೊಟ್ಟರು. ಯಾಕೆ ಹಾಗೆಂದರೆ ಈ 4 ಮೊದಲು ಹೇಳಿದರು ನೋಡಿ, ದ್ಯೂತ, ಪಾನ, ಸ್ತ್ರೀಯಂ, ಸೂನ ಹಾಗೆ ಅಂತ. ಸಜ್ಜನರು ಇದರ ಹತ್ರ ಹೋಗೋದೇ ಇಲ್ಲ. ಅವರಿಗೆ ಜೂಜಾಟದಲ್ಲಿ ಆಸಕ್ತಿ ಇರೋದು ನೋಡಿ. ಯಾರಾದ್ರು ಮಾದವರು ಜೂಜಾಟ ಆಡೋರು ಇರ್ತಾರೋ ಏನೋ, ಜೂಜಾಟ ಬೇಡ, ಮದ್ಯಪಾನ ಬೇಡ, ವೇಶ್ಯ ಸ್ತ್ರೀಯರು ಬೇಡ, ಇನ್ನು ಅಹಿಂಸೆ ಮಾಡೋದಿಲ್ಲ. ಅಂಥವರಲ್ಲಿ ಏನಾಗೋದಿಲ್ಲ? ಕಲಿಯ ಅಟ್ಯಾಕ್ ಆಗೋದಿಲ್ಲ. ಆದರೆ ಕಲಿಯ ಉದ್ದೇಶ ಏನು? ಅಂಥವರಲ್ಲೂ ಕಲಿಯ ಅಟ್ಯಾಕ್ ಆಗಬೇಕು. ಅದರಿಂದ ಏನು ಮಾಡಿದ? ಇನ್ನೊಂದು ಜಾಗವನ್ನು ಕೊಡಿ ಅಂತ ಕೇಳಿದಾಗ ಜಾತರೂಪಂ ಅದಾತ್ ಪ್ರಭು, ಬಂಗಾರವನ್ನು ತೆಗೆದುಕೊಳ್ಳಿ. ಬಂಗಾರ ಅಂದರೆ ಏನು? ಬೆಳ್ಳಿ, ಬಂಗಾರ, ದುಡ್ಡು ಯಾರಿಗೆ ಬೇಡ ಹೇಳಿ? ಎಲ್ಲರಿಗೂ ಬೇಕಾಗ್ತದೆ. ಆಸೆ ಬಂತು, ಕಲಿ ಬಂದ ಅಂತ ಅರ್ಥ. ಅದರಿಂದ ಸಜ್ಜನರ ಮೇಲೆ ಎಷ್ಟು ಬುದ್ಧಿವಂತ ನೋಡಿ ಕಲಿ, ತಾನು ಎಲ್ಲ ಕಡೆ ಹರಡಬೇಕು. ಆದರೆ ಮೊದಲು ಪರೀಕ್ಷಿತ್ ರಾಜ ಕೊಟ್ಟದ್ದು ಅದು ದುರ್ಜನರಲ್ಲಿ ಮಾತ್ರ ಇರತಕ್ಕ ಸ್ಥಾನ, ಅದು 4. ಆದರೆ ಕಲಿಯ ಉದ್ದೇಶ ಏನು? ಸಜ್ಜನರಲ್ಲೂ ಅಟ್ಯಾಕ್ ಮಾಡಬೇಕು, ನಾನು ಅವರಲ್ಲೂ ಪ್ರವೇಶ ಮಾಡಬೇಕು ಅಂತ ಜಾತರೂಪವನ್ನು ತೆಗೆದುಕೊಂಡು ಆಯಿತು ಅಂತ ಕೊಟ್ಟು ಬಿಟ್ಟರು. ಅದರಿಂದ ಎಚ್ಚರ ವಹಿಸಬೇಕು. ದುಡ್ಡು ಕಾಸು ಬೇಡ ಅಲ್ಲ, ಎಷ್ಟು ಸಾಧನೆಗೆ ಎಷ್ಟು ಬೇಕೋ ಅಷ್ಟು, ಹೆಚ್ಚಿನದ್ದು ಇಟ್ಕೋಬೇಡಿ, ಕಲಿಯ ಪ್ರಭಾವ ಬರುತ್ತದೆ ಹಾಗೆ ಅಂತ. ತದನಂತರ ಒಮ್ಮೆ ಬೇಟೆಗೆ ಅಂತ ಹೋಗ್ತಾನೆ. ಅಲ್ಲಿ ಶಮೀಕರ ಆಶ್ರಮ ಬಾಯಾರಿತ್ತು, ಶಮೀಕರ ಆಶ್ರಮಕ್ಕೆ ಅಂತ ಹೋಗ್ತಾನೆ. ಅವರು ತಪಸ್ಸು ಮಾಡ್ತಾ ಇದ್ದರು. ಪರೀಕ್ಷಿತ್ ರಾಜ ಬಂದದ್ದು ಗೊತ್ತಾಗಿಲ್ಲ. ಇವನಿಗೆ ಹಸಿವು, ಬಾಯಾರಿಗೆ, ಸಿಟ್ಟು ಬಂತು. ಅಲ್ಲೇ ಒಂದು ಹಾವು ಸತ್ತು ಬಿದ್ದಿತ್ತು, ಕೊರಳಿಗೆ ಹಾಕಿದ. ಹಾಕ್ಬಿಟ್ಟು ಹೊಟ್ಟೋಗ್ಬಿಟ್ಟ. ಮನೆಗೆ ಹೋಗಿ ಕುಡ್ಕೊಳ್ಳೋಣ, ನೀರು ಕುಡಿಯೋಣ ಹಾಗೆ ಅಂತ. ಇವರು ನಿಜವಾದ ತಪಸ್ಸು ನೋಡಿ, ಪರೀಕ್ಷೆ ಮಾಡ್ತಾರೆ ನೋಡಿ, ಪರೀಕ್ಷೆ ಮಾಡಿತಾನೆ. ನಿಜವಾದ ತಪಸ್ಸು, ಡೂಪ್ಲಿಕೇಟ್ ತಪಸ್ಸು ಹಾಗೆ ಅಂತ. ಮಾಲೆ ಹಾಕಿದಾಗಲೂ ಕೂಡ, ಸರ್ಪದ ಮಾಲೆ ಹಾಕಿದಾಗಲೂ ಕೂಡ ಅವರಿಗೆ ಮೈಯಲ್ಲಿ ಎಚ್ಚರ ಬಂದಿಲ್ಲ. ಅಂದರೆ ಏನರ್ಥ? ಅಷ್ಟು ನಿಜವಾದ ಪ್ರಾಮಾಣಿಕವಾದ ತಪಸ್ಸು ಗೊತ್ತಾಯಿತು. ಹೋಗ್ಬಿಟ್ಟ. ಅಲ್ಲೇ ಮಗು ಆಡಾಡ್ತಾ ಇತ್ತು, ಆ ಶಮೀಕರ ಮಗ ಶೃಂಗಿ ಅಂತ. ಅವನಿಗೆ ಗೊತ್ತಾಯಿತು ಈ ಕ್ಷತ್ರಿಯರಿಗೆ ಭಾರಿ ಆಯಿತು ಅಂತ ಹೇಳಿ ಯಾರು ಯಾರು ಮಾಲೆ ಹಾಕಿದ್ದಾರಲ್ಲ ಪರೀಕ್ಷಿತ್ ರಾಜ, ಅವನಿಗೆ 7 ದಿವಸ ಸರ್ಪ ಕಚ್ಚಿ ಅವನು ಭಸ್ಮೀಭೂತನಾಗಲಿ ಅಂತ ಶಾಪವನ್ನು ಕೊಡ್ತಾನೆ ಆ ಶೃಂಗಿ. ಆ ಮಗು ಅಳ್ತಾ ಇದ್ದದ್ದು ಕೇಳಿ ಎಚ್ಚರ ಆಗೋಯ್ತು ಶಮೀಕರಿಗೆ. ಕೇಳ್ತಾರೆ, ಎಂಥ ಮಹಾರಾಜ, ಶಾಪ ಕೊಟ್ಟುಬಿಟ್ಟಿಯಲ್ಲೋ ಹಾಗೆ ಅಂತ. ಅಂಥ ರಾಜನಿಗೆ ಇಂಥ ಶಾಪ ಕೊಡಬಾರ್ದು ಹಾಗೆ ಅಂತ ಮಗನಿಗೆ ಬುದ್ಧಿವಾದ ಹೇಳ್ತಾರೆ. ಆಯಿತು ಅಂತ ತನ್ನ ಶಿಷ್ಯನನ್ನು ಕರೆಸಿ ಅವನಿಗೆ ತಿಳಿಸ್ತಾರೆ, ಪರೀಕ್ಷಿತ್ ರಾಜನಿಗೆ ತಿಳಿಸ್ತಾರೆ, ಈ ರೀತಿಯಾಗಿ ಶಾಪ ಇದೆ ನಿನಗೆ, 7 ದಿನದಲ್ಲಿ ತಕ್ಷಕ ಕಚ್ಚಿ ಸಾಯಬೇಕು ಅಂತ, ನೀ ಏನು ಮಾಡಬೇಕು ಪ್ರಾಯಶ್ಚಿತ್ತ ಮಾಡಿಕೋ ಹಾಗೆ ಅಂತ ಅದನ್ನು ತಿಳಿಸ್ತಾರೆ. ಪರೀಕ್ಷಿತ್ ರಾಜ ವಾಪಸ್ ಬರ್ತಾ ಇದ್ದಾನೆ. ವಾಪಸ್ ಬಂದಾಗ ಅವನ ಮನಸ್ಸಿನಲ್ಲಿ ಸಜ್ಜನ, ಅವನ ಮನಸ್ಸಿನಲ್ಲಿ ಭಾರಿ ಪಶ್ಚಾತ್ತಾಪ ಆಯಿತು. ಬ್ರಾಹ್ಮಣನಿಗೆ ಇಂಥ ಅವಮಾನ ಮಾಡಬಾರ್ದಿತ್ತು ಹಾಗೆ ಅಂತ. ಸುವಿಧೇನ್ ತೀರ್ಥರು ಹೇಳ್ತಾರೆ, ಒಬ್ಬ ಬ್ರಾಹ್ಮಣನ ಕೊರಳಿನಲ್ಲಿ ದೇವತೆಗಳು ಇರ್ತಾರೆ, ದೇವತೆಗಳು ವಾಸ ಮಾಡ್ತಾ ಇದ್ದಾರೆ. ಅದರಿಂದ ಬ್ರಾಹ್ಮಣನಿಗೆ ಮಾಡುವ ಅಲಂಕಾರ ಇತ್ಯಾದಿಗಳು ಯಾರಿಗೆ? ಅದು ದೇವತೆಗಳಿಗೆ ಹೋಗ್ತದೆ. ಆ ಬ್ರಾಹ್ಮಣನ ಪಾದದಲ್ಲಿ ಪಿತೃದೇವತೆಗಳ ಸನ್ನಿಧಾನ ಇರ್ತದೆ. ಅದರಿಂದ ಮನೆಗೆ ಬ್ರಾಹ್ಮಣ ಬಂದ ಅಂದರೆ ಪಾದಪೂಜೆಯನ್ನು ಮಾಡೋದು. ಯಾಕೆ? ಪಿತೃದೇವತೆಗಳ ಆಶೀರ್ವಾದ ಆಗ್ತದೆ ಅಂತ. ಅದರಿಂದ ಬ್ರಾಹ್ಮಣ ಅಂದರೆ ಏನು? ಬ್ರಾಹ್ಮಣ ಅಂದರೆ ಅವನು ಒಂದು ದೇವರ ಪ್ರತಿಮೆ, ದೇವರ ಪ್ರತಿಮೆ ಅಂತ ಭಾವಿಸಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ. ಜೀವ ಬ್ರಹ್ಮ ಬೇರೆ ಬೇರೆ, ಬ್ರಾಹ್ಮಣನೇ ದೇವರಲ್ಲ, ದೇವರ ಪ್ರತಿಮೆ ಅಂತ ಮರಿಬಾರ್ದ ಎಚ್ಚರ. ಅದರಿಂದ ಇಂಥ ಅನ್ಯಾಯ ಆಗೋಯ್ತಲ್ಲ, ಇದಕ್ಕೆ ಪ್ರಾಯಶ್ಚಿತ್ತ ಏನು? ನನ್ನ ಕೋಶ ಎಲ್ಲ ಹೋಗಬೇಕು, ನನ್ನಲ್ಲಿರುವ ವಿತ್ತ, ಸಂಪತ್ತು, ಅಹಂಕಾರ ಇನ್ನೊಮ್ಮೆ ಇಂಥ ತಪ್ಪು ನಾನು ಮಾಡಬಾರದು ಹಾಗೆ ಅಂತ ಚಿಂತನೆ ಮಾಡ್ತಾ ಬಂದ. ಅದೇ ಸಮಯದಲ್ಲೇ ಆ ಶಾಪದ ಸುದ್ದಿಯೂ ಕೂಡ ಅವನಿಗೆ ಕಿವಿಯಲ್ಲಿ ಬಿತ್ತು. ಆಯಿತು ಅಂತ ತನ್ನ ಮಗ ಜನಮೇಜಯನ್ನು ಕರೆಸಿ ಅವನಿಗೆ ಎಲ್ಲವನ್ನು ಒಪ್ಪಿಸಿ, ರಾಜ ಜವಾಬ್ದಾರಿ ಇದೆ ನೋಡಿ, ದೇಶದ ಜವಾಬ್ದಾರಿ ಇದೆ, ಇದ್ದಕ್ಕಿದ್ದಾಗೆ ಹಂಗೆ ಓಡುವಂತೆ ಇಲ್ಲ, ಜವಾಬ್ದಾರಿಯನ್ನು ಒಪ್ಪಿಸಿ ತಾನು ಗಂಗಾ ತೀರಕ್ಕೆ ಬಂದು ತಪಸ್ಸನ್ನು ಮಾಡೋಣ ಅಂತ ಬರ್ತಾ ಇದ್ದಾನೆ. ಆಗ ಅದೇ ಸಮಯದಲ್ಲಿ ಋಷಿಗಳೆಲ್ಲ ಬಂದರಂತೆ.
ಅವ್ರ ಹತ್ರ ಒಂದು ಪ್ರಶ್ನೆ ಇಡ್ತಾನೆ, ನನಗೆ ಇನ್ನೂ 7 ದಿವಸದಲ್ಲಿ ತಕ್ಷಕ ಕಚ್ಚಿ ಮರಣ ಹೊಂದಲಿಕ್ಕಿದೆ, ನಾನು ಯಾವ ಸತ್ಕರ್ಮ ಮಾಡಬೇಕು ಈಗ ಹಾಗೆ ಅಂತ ಪ್ರಶ್ನೆ ಮಾಡ್ತಾನೆ. ಅನೇಕ ಸತ್ಕರ್ಮಗಳಿದೆ, ಸಾವಿರಾರು ಸತ್ಕರ್ಮಗಳಿದೆ. ನಮ್ಮಲ್ಲಿ ಕೇಳ್ತಾರೆ ಅಂತ ಇಟ್ಕೊಳ್ಳಿ, ನಿಮ್ಮಲ್ಲಿ ಸತ್ಕರ್ಮ ಮಾಡಬೇಕು ಅಂತ ಹೇಳ್ತಾರೆ. ಮೊದಲೇ ನಾರದರು ಹೇಳಿದರು, ಆಕಾಶವಾಣಿ ಆದದ್ದು ಇದೆ, ಯಾವ ಸತ್ಕರ್ಮ ಮಾಡಬೇಕು ಹಾಗೆ ಅಂತ ವಿಚಾರ ಮಾಡಿದಾಗ ಕುಮಾರಾದಿಗಳು ಏನು ಹೇಳಿದರು, ಭಾಗವತ ಕೇಳಿ ಅಂತ ಹೇಳಿದರು ನೋಡಿ. ಅದೇ ಥರ ಗೋಕರ್ಣನಿಗೂ ಅಷ್ಟೇ ವಿಚಾರ ಬಂತು ನೋಡಿ. ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ, ಮತ್ತು ಸೂರ್ಯದೇವರು ಒಳಗಿದ್ದು ಹೇಳಿದರು ಭಾಗವತ ಹೇಳು ಹಾಗೆ. ಅದೇ ವಿಚಾರಣೆ ಇವನಿಗೂ ಬಂತು, ಪರೀಕ್ಷಿತ್ ರಾಜನಿಗೆ. ಏನು ಸತ್ಕರ್ಮ ಮಾಡಬೇಕು, 7 ದಿವಸ ಟೈಮ್ ಇದೆ, ಹೇಗೆ ಉಪಯೋಗಿಸ್ಕೊಳ್ಬೇಕು? ನಮಗಿನ್ನೂ 70 ವರ್ಷ ಇದೆ ಅಂತ ಇಟ್ಟುಕೊಳ್ಳ, 7 ದಿವಸ ಬೇಡ, ಇನ್ನು ನಮಗೆ 70 ವರ್ಷ ಆಯುಷ್ಯ ಇದೆ. ನಮ್ಮನ್ನು ಕೇಳ್ತಾನೆ, ಏನು ಸತ್ಕರ್ಮ ಮಾಡಬೇಕು, ನೀವೇನು ಉತ್ತರ ಕೊಡ್ತೀರಾ? ಅಂದರೆ 7 ದಿನ ಅಂದರೆ ಆ ಟೈಮನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು, ಅದು ಉದ್ದೇಶ ಇತ್ತು ಅವನಿಗೆ, ಪರೀಕ್ಷಿತ್ ರಾಜನಿಗೆ. ನಮ್ಮನ್ನು ಕೇಳ್ತಾನೆ, ನಿಮಗೆ ಇನ್ನೂ 70 ವರ್ಷ ಇದಪ್ಪ, ಏನು ಮಾಡ್ತೀರಾ ನೀವು, ಏನು ಸತ್ಕರ್ಮ ಮಾಡಬೇಕು ಅಂತ ಇಚ್ಛೆ ಪಡ್ತೀರಾ? ನಮ್ಮದೇನ್ರಿ ಎಲ್ಲಿ ಹಾಸ್ಪಿಟಲ್ ಹೋಗೋದು, ಹುಡುಕೋದು, ಯಾವ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತೊಗೊಳ್ಳೋದು, ಹೇಗೆ ಇನ್ಶೂರೆನ್ಸ್ ಮಾಡೋದು, ಇದರದ್ದೇ ವಿಚಾರ ಮಾಡ್ತಾ ಕೂತಿರ್ತೀವಿ ನಾವು. ನಮ್ಮನ್ನು ನಾವು ಹೇಗೆ ರಕ್ಷಣೆ ಮಾಡಿಕೊಳ್ಳೋದು ಎಂಬ ಅದರಲ್ಲೇ ನಮ್ಮದು ಅಷ್ಟರಲ್ಲೇ ಕಾಲ ಮುಗಿದೋಗಿರುತ್ತೆ ನಮ್ಮದು. ಪರೀಕ್ಷಿತ್ ರಾಜ ಏನು ಮಾಡಿದ, ತನಗೆ ಗೊತ್ತಿಲ್ಲ, ದೊಡ್ಡವರನ್ನು ಕೇಳಿದ, ಅಲ್ಲಿ ಋಷಿಗಳು ಬಂದಿದ್ದರು, ಅವ್ರನ್ನ ಕೇಳಿದ. ಅದೇ ಸಂದರ್ಭದಲ್ಲಿ ಪರಮಾತ್ಮನ ಪ್ರೇರಣೆ, ಶುಕಾಚಾರ್ಯರು ಅಲ್ಲಿ ಬಂದರು. ಬಂದ ಕೂಡಲೇ ಅವ್ರಿಗೆ ಗೊತ್ತೇ ಆಗಿಲ್ಲ ಇವರು ಶುಕಾಚಾರ್ಯರು ಅಂತ. ಆ ಋಷಿಗಳಿಗೆ ಪರಿಚಯ ಇತ್ತು ಇವರು ಶುಕಾಚಾರ್ಯರು ಅಂತ. ಅದರಿಂದ ಅವರೆಲ್ಲ ಎದ್ದು ತಿಳಿಸಿದರು ಇವರು ಶುಕಾಚಾರ್ಯರು ಅಂತ. ಗೋದೋಹನ ಕಾಲ ಮಾತ್ರ ಇರತಕ್ಕವರು. ಬಂದು ಅರ್ಘ್ಯಪಾದ್ಯಾದಿಗಳನ್ನೆಲ್ಲ ಕೊಟ್ಟು ಪೂಜೆ ಮಾಡಿ ಅವರಲ್ಲೂ ಇದೇ ಪ್ರಶ್ನೆ ಇಡ್ತಾನೆ, ನನಗೆ ಬ್ರಾಹ್ಮಣನ ಶಾಪ ಇದೆ, 7 ದಿವಸದಲ್ಲಿ ತಕ್ಷಕ ಕಚ್ಚಿ ಸಾಯಲಿಕ್ಕಿದ್ದೇನೆ, ಅನೇಕ ಸತ್ಕರ್ಮಗಳು ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ, ಅದರಲ್ಲಿ ನಾನು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಹಾಗೆ ಅಂತ ಇದೇ ಪ್ರಶ್ನೆಯನ್ನೇ ಇಡ್ತಾರೆ. ಅದಕ್ಕೆ ಶುಕಾಚಾರ್ಯರು ಏನು ಕೊಟ್ಟರು, ಉತ್ತರ ಕೊಟ್ಟರು ಎಂಬುದನ್ನು 2ನೇ ಸ್ಕಂದ, ದ್ವಿತೀಯ ಸ್ಕಂದದಲ್ಲಿ ಹೇಳ್ತಾರೆ. ಅದನ್ನು ನಾಳೆ ಸೇರಿದಾಗ ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸೂರತ್ ಶ್ರೀ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.